व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 220ನೆಯ ಪ್ರವಚನ. ಭೀಷ್ಮರು ಧರ್ಮರಾಜನಿಗೆ ಅನೇಕ ಮಾಹಿತಿಗಳನ್ನು ಧರ್ಮ ವಿಷಯಕವಾಗಿ ನೀಡುತ್ತಾ ಇದ್ದಾರೆ. ಆತನು ಕೇಳಿದಂತೆ ಕೆಲವೊಮ್ಮೆ ಸತ್ಯದ, ದಮದ, ನೃಶಂಸರ ಬಗ್ಗೆ ಕೇಳುತ್ತಾ ಬಂದರೆ ಹೇಳ್ತಾ ಇರ್ತಾನೆ. ಅದಲ್ಲೇ ಇದ್ದಲ್ಲಿ ಕೆಲವೊಮ್ಮೆ ಕೆಲವು ಧರ್ಮ ಸೂಕ್ಷ್ಮಗಳ ಬಗ್ಗೆ ಹೇಳುವಾಗ ಇಂಡಿವಿಜುವಲಿ ಪ್ರತ್ಯೇಕವಾಗಿನ ಕೆಲವು ಮಾತುಗಳ ಸಾಧಾರಣವಾದ ಗೆರೆಗಳು ಚಿಂತನೆಗೆ ಸಿಗ್ತವೆ. ಮುಖ್ಯವಾಗಿ ಮನುಷ್ಯ ಪ್ರಾಯಶ್ಚಿತ್ತಕ್ಕೆ ಒಳಗಾದಾಗ ಅದನ್ನು ತನ್ನ ಯೋಗ್ಯತೆಯಂತೆ ನಡೆಸಿಕೊಡಬೇಕು ಎನ್ನುವ ಒಂದು ದೊಡ್ಡ ತಾತ್ಪರ್ಯದೊಂದಿಗೆ ಕೆಲವು ಮಾತುಗಳನ್ನು ಹೇಳುತ್ತಾರೆ. ದೇವತೆಗಳಾಗಲಿ ಋಷಿಗಳಾಗಲಿ ಧರ್ಮದ ವಿಷಯದಲ್ಲಿ ಅಂದರೆ ಪವರ್ ಅವರಲ್ಲಿರುವುದು. ಋಷಿಗಳು ನಡೆಸಿಕೊಡುವವರು, ನೋಡಿಕೊಂಡವರು ಪ್ರಾಯಶ್ಚಿತ್ತ ಕರ್ಮಗಳನ್ನು. ದೇವತೆಗಳು ಫಲ ಕೊಡುವವರು, ಅದನ್ನು ನಡೆಸಿಕೊಡುವವರು ಒಂದು ದೃಷ್ಟಿಯಿಂದ ದೇಹದಲ್ಲಿದ್ದುಕೊಂಡು ಜೀವನಿಗೆ. ಹೀಗಾಗಿ ಇವರೆಲ್ಲ ಏನು ಮಾಡಬೇಕು, ಏನು ಮಾಡಬಾರದು, ಏನು ಮಾಡಬಹುದು, ಏನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಪ್ರತಿನಿಧಿ ಏನು ಅನ್ನೋದನ್ನೆಲ್ಲ ಅವರೇ ಮಾಡಿದವರು. ಅದರ ಆಚೆಗೆ ನಾವೇನು ಪ್ರಶ್ನಿಸುವಂತಿಲ್ಲ. ಅಂತಹ ಒಂದು ಪ್ರಾಯಶ್ಚಿತ್ತ ಕರ್ಮದಿಂದ ಇಂತಹ ಒಂದು ತಪ್ಪು ಪರಿಮಾರ್ಜನೆ ಆಗ್ತದೆಯೋ, ಅದಕ್ಕೇನು ಸಂಬಂಧ, ಅದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ ಸಹಜವಾಗಿ. ಕೆಲವೊಂದು ವಿಷಯಗಳನ್ನು ಮಾತ್ರ ನಾವು ಸಂಬಂಧವನ್ನು ಹುಡುಕ್ಬೋದು. ಈಗ ಆರೋಗ್ಯದ ದೃಷ್ಟಿಯಿಂದ ಧನ್ವಂತರಿ ಹೋಮವನ್ನು ಹೇಳುತ್ತಾರೆ ಇಟ್ಟುಕೊಳ್ಳಿ. ಧನ್ವಂತರಿ ಅವ ಆಯುರ್ವೇದ ಪ್ರವರ್ತಕನೇ ಭಗವಂತ. ಹಾಗಾಗಿ ಮದ್ದಿನ ದೇವತೆ ಆದ್ದರಿಂದ ಆರೋಗ್ಯ ಕೆಟ್ಟಾಗ ಮದ್ದಿನ ದೇವತೆಯನ್ನು ಮಾತಾಡಿಸಿ ನಮಗೇನು ತಗೊಂಡ್ರೂ ಮದ್ದಾಗುವ ಹಾಗೆ ಮಾಡಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಬರ್ತದೆ. ಅದಕ್ಕೆ ದ್ರವ್ಯವಾಗಿ ನಾವು ಉಲೂಚಿಯನ್ನು, ಅಮೃತಬಳ್ಳಿಯನ್ನು ತೆಗಿತೇವೆ. ಅದರ ಹೆಸರು ಅಮೃತಬಳ್ಳಿ ಅಂತಲೇ, ಅಂದರೆ ಸಾವು ನೋವುಗಳನ್ನು ದೂರ ಮಾಡುತ್ತದೆ ಅಂತಲೇ ಅದಕ್ಕೆ ಹೆಸರೇ ಇದೆ. ಹೀಗಾಗಿ ಹೆಸರಿನಿಂದ ಆಹುತಿಯನ್ನು ಕೊಡುವ ಮೂಲಕ, ಹೆಸರು ಉಳ್ಳ ವಸ್ತುವಿನಿಂದ ಆ ದೇವರ, ಆಯುರ್ವೇದ ದೇವರ ಹೆಸರಿನಲ್ಲಿ ಕೊಡುವ ಮೂಲಕ ರೋಗ ಪರಿಹಾರ ಆಗ್ತದೆ ಎಂದು ಒಂದು ವೈಜ್ಞಾನಿಕವಾಗಿ ನಾವು ಹೇಳಬಹುದು. ಅದರಲ್ಲಿ ಅಮೃತ ಬಳ್ಳಿಯಲ್ಲಿ ಇರತಕ್ಕ ಕಂಟೆಂಟ್ಸ್ಗಳು ಆಹುತಿ ಕೊಟ್ಟಾಗ, ಅಗ್ನಿಯಲ್ಲಿ ಅದು ಉರಿದಾಗ, ಅದರಲ್ಲಿರತಕ್ಕಂಥ ರಸಗಳು ವಾತಾವರಣದಲ್ಲಿ ನಿಷ್ಪತ್ತಿಗೊಂಡಾಗ, ಅದನ್ನು ರೋಗಗ್ರಸ್ತನಾದವ ಅಲ್ಲಿ ಕುಳಿತುಕೊಂಡು ಅದನ್ನು ಅಘ್ರಾಣಿಸಿಕೊಂಡಾಗ ಅವನಲ್ಲಿ ಅದೊಂದು ಮದ್ದು ಕೆಲಸ ಮಾಡ್ತದೆ ಎನ್ನುವುದನ್ನು ಇನ್ನೂ ಒಂದು ಮುಂದಿನ ಸ್ಟೆಪ್ಪಿನಲ್ಲಿ ನಾವು ಅದನ್ನು ಗಮನಿಸಬಹುದು. ಅಂದರೆ ಅಮೃತಬಳ್ಳಿಯನ್ನೇ ಹುಡುಕಿ ಅವರು ಹೇಳಿದ ಮೂಲಕ ಈ ರೀತಿಯಾದ ಒಂದು ರಾಸಾಯನಿಕ ವಿಶ್ಲೇಷಣೆಯನ್ನು ನಡೆಸಿಕೊಳ್ಳುವ ಮೂಲಕ ಆರೋಗ್ಯಕ್ಕೆ ಇಲ್ಲಿ ಎಲ್ಲಿ ಸೋಲ್ತೇವೆ ಕೇಳಿದ್ದೀನಿ ನಾವು. ಇಷ್ಟು ನಾವು ಬಡಬಡಿಸಿ ಹೇಳಿಕೊಂಡ್ರೆ ಕೊನೆಗೊಬ್ಬ ಕೇಳಿಬಿಡುತ್ತಾನೆ, ಇಷ್ಟೇ ತಾನೇ ನಿಮ್ಮ ಥೆರಪಿ, ಒಂದಿಷ್ಟು ಅರ್ಧ kg ತಗೊಳ್ಳುವುದು ಅಮೃತ ಬಳ್ಳಿ, ಬೆಂಕಿಗೆ ಹಾಕುವುದು, ರೋಗಿಯಲ್ಲಿ ಮಲಗಿಸುವುದು.
ಮುಗಿದೋಯ್ತಲ್ಲ ನಿಮ್ಮ ಥೆರಪಿ ಅಂತ. ಅದಕ್ಕೆ ನಾನು ಹೇಳಿದೆ ಧನ್ವಂತರಿ ಮಂತ್ರ ಒಂದಿದೆ ಅಂತ, ಆಯುರ್ವೇದ ಪ್ರವರ್ತಕನ ಚಿಂತನೆಯಲ್ಲಿದೆ ಅಂತ, ದೇವರ ರೂಪ ವಿಶೇಷ ಉಂಟು ಅಂತ. ಇದನ್ನು ಗಮನಿಸದೇ ಇದ್ದರೆ ಈ ಅಮೃತಬಳ್ಳಿ ನಿಮ್ದು ಏನೆಲ್ಲ ರಾಸಾಯನಿಕವಾದ ವಿಶ್ಲೇಷಣೆಗಳುಂಟು, ವಾತಾವರಣದಲ್ಲಿ ಬೆಂಕಿ ಬಿದ್ದಾಗ ಆಗ್ತದೆ ಹೇಳಿಕೊಳ್ಳುವುದೇನುಂಟು ಎಲ್ಲ ಬಿದೋಯ್ತು. ಅದು ಮಾಡಿದ್ರದ್ದು ಆಗಬೇಕಾದ್ರೆ ಇದಿಲ್ಲಲ್ಲ. ಆದ್ದರಿಂದ ಧನ್ವಂತರಿ ಆ್ಯಡ್ ಅಂದ ತಕ್ಷಣ ನಾವು ಸೋಲ್ತೇವೆ. ಹಾಗಾದರೆ ಕೆಲಸ ಏನು ಮಾಡಿದ್ದು? ಇದು ಥೆರಪಿಯ, ಈ ನಾವು ಮಾಡಿರತಕ್ಕಂಥ ಪ್ರಾಕ್ಟಿಕಲ್ ಥೆರಪಿಯ ಅಥವಾ ದೇವರ ಇಚ್ಛೆಯ, ದೇವರ ಗೌಚ? ಅದರಲ್ಲಿ ಧನ್ವಂತರಿ ಮಂತ್ರಜಪದ ಬಗ್ಗೆ ನಮ್ಮಲ್ಲಿ ಅನುಸಂಧಾನಗಳಾಗಲಿ, ಬಾಯಿ ಸ್ಲಿಪ್ ಆಗದೇ ಇರುವಂತೆ ಅದನ್ನು ಗಡಿಬಿಡಿ ಮಾಡಿ ಹೇಳಿಕೊಳ್ಳೋದು ಎಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ಸಾವಿರಾರು ಸರ್ತಿ. ಹಾಗಲ್ಲದೆ ಅದರ ಸ್ಪಷ್ಟತನ, ಅದರ ಮಂತ್ರದ ಅರ್ಥಚಿಂತನೆ, ಇವೆಲ್ಲ ಪ್ರೋಸೆಸ್ಗಳು ಫಲ ಕೊಡುವುದರಲ್ಲಿ ಹೆಚ್ಚು ಕೆಲಸ ಮಾಡ್ತದೆ. ಆದ್ದರಿಂದ ಪೂರಾ ವೈಜ್ಞಾನಿಕ ಅಂತ ಹೇಳಿಕೊಂಡು ನಂಬಿ ದೂಡ್ಲಿಕ್ಕೆ ಬರುವುದಿಲ್ಲ, ತೀರಾ ಅವೈಜ್ಞಾನಿಕ ಅಂತೇಳಿ ಬೈದು ಹಾಕ್ಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ಎಲ್ಲವನ್ನು ಸಹ ಕೂಡಿಸ್ತೇನೆ ಅಂತ ಹೊರಡಲಿಕ್ಕೆ ಬರುವುದಿಲ್ಲ. ಅದರಿಂದ ಪ್ರತಿನಿಧಿ ಮಾಡಿದ್ದು ಏನು ಎನ್ನುವುದು ಗೊತ್ತಿಲ್ಲ ನಮಗೆ. ಅನ್ಯಾಯ ಮಾಡಿದವನಿಗೆ, ಸುಳ್ಳು ಹೇಳಿದವನಿಗೆ ಒಂದು ತೀರ್ಥಕ್ಷೇತ್ರ ಸಂಚಾರ ಮಾಡಿ ಸ್ನಾನ ಮಾಡಿ ಬಾ ಅಂದ ತಕ್ಷಣ ಪ್ರಾಯಶ್ಚಿತ್ತ ಆಗುವುದೇ ಕೇಳಿದರೆ ಅರ್ಥ ಆಗುವುದಿಲ್ಲ ನಮಗೆ. ಅವನು ಅಷ್ಟು ದೂರದವರೆಗೆ ಹೋಗುವಾಗ ಅವನು ಪಡತಕ್ಕಂಥ ಕಷ್ಟಕ್ಕೆ ಇದು ಸಮ ಆಗ್ತದೆ ಅಂತ ಹಾಗೆ ಹೇಳುವ, ಅದು ಅಲ್ಲ. ಅಂದರೆ ಹೇಳಿದ್ದು ಉದ್ದೇಶ ಹಾಗೆ ಮುಳುಗಿ ಹೇಳುವುದರಲ್ಲಿ ತಾತ್ಪರ್ಯ ಅಲ್ಲ. ಗೋದಾವರಿ ನರ್ಮದೆಯ ದರ್ಶನ ದೊಡ್ಡ ಸಂಗತಿ ಅಲ್ಲ. ಅವು ಇಲ್ಲಿಂದಲ್ಲಿ ಹೋಗ್ತಾನಲ್ಲ, 8 ದಿವಸ ಕಳಿತಾನಲ್ಲ, ಆಗ ಅವನಿಗೆ ಕಷ್ಟ ಆಗ್ತದಲ್ಲ, ಅದು ಆಗಬೇಕು ಅಂತ ಮಾಡಿದ್ದು ಹೇಳಿದರು, ಅದೇನು ಅರ್ಥ ಆಗುವುದಿಲ್ಲ. ಆದ್ದರಿಂದ ಕೆಲವಕ್ಕೆಲ್ಲ ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳು ಇದ್ದರೂ ಅದನ್ನು ಸಣ್ಣ ಮಟ್ಟಿನಲ್ಲಿ ಕೆಲವರಿಗೆ ಹೇಳಿಬಿಟ್ಟಿದ್ದಾರೆ ಅವರು. ಯಾರಿಗೆ ಅಂದಾಗ ಅದನ್ನು ಹೇಳಿಕೊಂಡವರು ದೇವತೆಗಳು, ಋಷಿಗಳು ಎಲ್ಲ. ಆಗದಿದ್ದವನಿಗೆ, ಆಪತ್ತಿನಲ್ಲಿ ಇರುವವನಿಗೆ, ಆತುರನಿಗೆ ಒಂದು ದೃಷ್ಟಿಯಿಂದ ವೈಶ್ವೈಹಿ ದೈವೈಶ್ಚ ಸಾಧ್ಯೈಶ್ಚ ಬ್ರಾಹ್ಮಣೈಶ್ಚ ಮಹರ್ಷಿಭಿ ಆಪತ್ಸು ಮರಣಾದ್ಭೀತೈ ಲಿಂಗ ಪ್ರತಿನಿಧೀಕೃತ. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅವನು ಸಾಯ್ತಾನೆ. ವಿಶೇಷವಾದ ಉಪವಾಸಾದಿಗಳನ್ನು ಹೇಳಿದರೆ ಅವನು ತತ್ತರಿಸಿ ಹೋಗ್ತಾನೆ, ಫಿಸಿಕಲಿ ಅವನು ಅನ್ಫಿಟ್. ಇಂತಹ ಸಂದರ್ಭದಲ್ಲಿ ನೀವೇನಾದರೂ ಅವನಿಗೆ ಹಾಲು ಕುಡಿಬೋದು, ಹಣ್ಣು ತಿನ್ನಬಹುದು, ಎಲ್ಲ ಹೇಳಬೇಕು, ಮಾಡಿಕೊಂಡು ಹೋಗ್ಬೋದು ಅಂತ. ಹಾಗೆ ಏನೋ ಒಂದು ಪ್ರಾತಿನಿಧಿಕವಾಗಿ 10 100 ದಿನದ ಚರ್ಯೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದರೆ 1-2 ದಿನದಲ್ಲಿ ಆಗುವ ಹಾಗೆ ಹೇಳಬೇಕು. ಹೀಗಾಗಿ ಇದನ್ನೆಲ್ಲ ಮಾಡಿದ್ಯಾರು? ತಿಳಿದವರು, ಜ್ಞಾನಿಗಳು, ಋಷಿಗಳು, ದೇವತೆಗಳು, ಇವರೆಲ್ಲಲ್ಲಿ ಸೇರಿಕೊಂಡಿದ್ದಾರೆ. ಅವರೆಲ್ಲರ ಒಟ್ಟು ಅಭಿಪ್ರಾಯದಲ್ಲಿ ಆಪತ್ತುಗಳಲ್ಲಿ ನೆಲೆಗೊಂಡವನಿಗೆ ಸಂಪತ್ತೇ ಇಲ್ಲ, ದುಡ್ಡೇ ಇಲ್ಲ, ನೀವು ಹೇಳಿಬಿಟ್ರೆ ಏನು ಮಾಡುವ, ಮಾಡಲಿಕ್ಕುಂಟು ಕೆಲಸ ಅಂತ ಎಲ್ಲಿಂದ ತರಬೇಕು? ಹೀಗಾಗಿ ಅಂತಹ ಸಂದರ್ಭದಲ್ಲಿ ಕೆಲವೆಲ್ಲ ರೆಡ್ಯೂಸ್ಡ್, ಕಮ್ಮಿ ವಿಷಯದಲ್ಲಿ ಅವರು ಹೇಳಿ ಪ್ರಾಯಶ್ಚಿತ್ತ ಮಾಡಿದ್ದಾರೆ. ಹಾಗೆ ಹೇಳಿಕೊಂಡು ಅದನ್ನೇ ಉಳಿದ ಕಡೆಯಲ್ಲಿ ಅಪ್ಲೈ ಮಾಡಿಕೊಳ್ಳುವುದಲ್ಲ. ಅವ್ರು ಹೇಳ್ತಾರೆ, ಪ್ರಥಮ ಕಲ್ಪೇಚಯ ಅನುಕಲ್ಪೇತ ವರ್ತದೆ, ಪ್ರಥಮ ಕಲ್ಪೇಚಯೋ ಅನುಕಲ್ಪೇನ ವರ್ತದೆ. ನಿಜವಾಗಿ ಪ್ರಭು ಪ್ರಥಮ ಕಲ್ಪೇಚ, ಉತ್ತಮವಾದ ಕಲ್ಪದಲ್ಲಿ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಉಂಟು. ಆದರೆ ಅವನು ಅನುಕಲ್ಪೇಚ ಬರ್ತದೆ, ಅವನು ನೀವು ಹೇಳಿದ ಪ್ರತಿನಿಧಿಯಲ್ಲಿ ನಡೆಸ್ತಾ ಇದ್ದಾನೆ, ಸೆಕೆಂಡರಿ ಟರ್ಷರಿ ಸ್ಟೇಜಲ್ಲಿ ನಡೆಸ್ತಾ ಇದ್ದಾನೆ. ಉತ್ತಮ ಮಟ್ಟದನ್ನು ಮಾಡೋದೇ ಇಲ್ಲ. ಅವನಿಗೆ ಸಾಮರ್ಥ್ಯ ಉಂಟು, ಉತ್ತಮ ಮಟ್ಟ ಮಾಡುವಷ್ಟು ದುಡ್ಡು ಉಂಟು, ಧನ ಉಂಟು, ವ್ಯವಸ್ಥೆ ಉಂಟು, ಆರೋಗ್ಯ ಉಂಟು, ಎಲ್ಲ ಉಂಟು. ಆದರೆ ಮನುಷ್ಯ ನೀವು ಸಾಮಾನ್ಯರಿಗೆ ಹೇಳಿದ್ದನ್ನೇ, ಆಗದೇ ಇದ್ದವರು ಹೇಳಿದ್ದನ್ನೇ, ಆತುರರಿಗೆ ತಿಳಿಸಿಕೊಟ್ಟದ್ದನ್ನೇ, ರೋಗಿಗೆ ಹೇಳಿದ್ದನ್ನೇ ಮಾಡಿಬಿಡ್ತಾನೆ. ನೋಡಿ, ಆಶೋಚದಲ್ಲಿ ಜಪದಪಾನುಷ್ಠಾನಗಳನ್ನೆಲ್ಲ ಕಮ್ಮಿ ಮಾಡಲಿಕ್ಕುಂಟು, 10 ಮಾಡಲಿಕ್ಕುಂಟು, ಮತ್ತು ಅವನು ಆಶೋಚ ಕ್ರಿಯೆಗಳಿಗೆಲ್ಲ ಸೇರ್ಲಿಕ್ಕುಂಟಲ್ಲ ಅಂತ ಹೇಳಿಬಿಟ್ರೆ, ಯಾವಾಗಲೂ ಮನುಷ್ಯ ಆಶೋಚದಂತೆ 10 ಜಪ ಮಾಡ್ತಾ ಕೂತ್ರೆ ಮತ್ತೆ ಯಾವಾಗ ಅವನು ಸುಧಾರಿಸೋದು? ಆದ್ದರಿಂದ ಸಮರ್ಥನಾದವಂತೂ ಖಂಡಿತವಾಗಿಯೂ ಎಲ್ಲವನ್ನು ಮಾಡಲೇಬೇಕು. ಒಂದೊಮ್ಮೆ ಅವನು ಸಣ್ಣ ಮಟ್ಟಿನಲ್ಲಿ ಮಾಡಿ ಪ್ರಾಯಶ್ಚಿತ್ತ ಮಾಡಿದ್ದೇನೆ ಹೇಳಿಕೊಂಡ್ರೆ, ಸನಾಪ್ನೋತಿ ಫಲಂತಸ್ಯ ಪ್ರೇತ್ಯಜೇಹ ಚ ದುರ್ಮತಿ, ಅವನು ಮೋಸ ಮಾಡಿದ ಅಂತ ಅರ್ಥ, ಕೆಟ್ಟ ಮನುಷ್ಯವ. ಅವನಿಗೆ ಮಾಡಿದ್ದರ ಚೂರು ಫಲ ಸಿಗುವುದಿಲ್ಲ. ನೋಡಿ, ದುಡ್ಡಿಲ್ಲದವ ಮಾಡಿದ ಸಣ್ಣ ಮಟ್ಟಿನ ಸೇವೆಯಲ್ಲಿಯೂ ಕಂಡಾಪಟ್ಟೆ ಫಲವನ್ನು ಅನುಭವಿಸ್ತಾನೆ. ಭಯಂಕರ ಶ್ರೀಮಂತ ಅಂಥದ್ದೇ ಮಾಡಿದರೂ ಅವನಿಗೆ ಚೂರು ಕೊಡುವುದಿಲ್ಲ ದೇವರು, ಅದು ವಿಷಯ. ಅದರಿಂದ ಇಲ್ಲಿ ಫಲ ಯತ್ಕೃತ ಎನ್ನುವುದು ಅರ್ಥ ಆಗುವುದಿಲ್ಲ ನಮಗೆ. ಅವನು ಮಾಡಿದ ಒಂದು ಸಣ್ಣ ಕರ್ಮಾಂಗದಿಂದ, ಸೇವೆಯೋ, ಸ್ನಾನವೋ, ದಾನವೋ, ಜಪವೋ, ಅನುಷ್ಠಾನ, ಉಪವಾಸ ಇಟ್ಟುಕೊಳ್ಳಿ,
ಒಬ್ಬ ರೋಗಿ ಆದವ, ಅಥವಾ ಒಬ್ಬಳು ಸ್ತ್ರೀ ಅಬಲೆ ಆದವಳು, ಅಥವಾ ಒಬ್ಬ ಮುದುಕನಾದವ ಮಾಡಿಕೊಂಡಿರತಕ್ಕಂಥ ಪ್ರಾಯಶ್ಚಿತ್ತ ಕರ್ಮದಲ್ಲಿ ಅವನಿಗೆ ಏನೊಂದು ಬೆನಿಫಿಟ್ ಸಿಕ್ಕಿದೆ, ಏನೊಂದು ಅವನಿಗೆ ನಿವೃತ್ತಿ ಆಗಿದೆ, ಏನೋ ಸಮಸ್ಯೆ ದೂರನಾಗಿದ್ದಾನೆ, ಏನೊಂದು ಬಹಳ ದೊಡ್ಡ ಮಟ್ಟಿನ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ. ಅದೇ ಕರ್ಮವನ್ನು ಅದೇ ಲೆವೆಲಲ್ಲಿ ಅದೇ ಪುರೋಹಿತರಿಂದ ಬೇಕಾದರೆ ಒಬ್ಬ ಶ್ರೀಮಂತ ಮಾಡಿಸಿದರೆ ಅವನಿಗೆ ಅದರ ಲಾಭ ಆಗುವುದಿಲ್ಲ. ಚೂರು ಅಷ್ಟರ ಮಟ್ಟಿಗೂ ಬೆಲೆ ಇಲ್ಲ. ಅಷ್ಟಾದರೂ ಮಾಡಿದ್ದಾನಲ್ಲ, ಚೂರಾದರೂ ನಡೆಸಿಕೊಟ್ಟಿದ್ದಾನಲ್ಲ, ಆ ಚೂರು ಅವನಿಗೆ ಸಿಗುವುದಿಲ್ಲ. ಈ ರೀತಿಯಾಗಿ ಬಹಳ ಸ್ಪಷ್ಟವಾಗಿ ಈ ಉಲ್ಲೇಖವನ್ನು ಮಾಡುತ್ತಾರೆ. ಹೀಗೆ ಅವನ ಫಲವನ್ನು ಪಡೆಯುವುದಿಲ್ಲ ಅಂತ. ಮತ್ತೊಬ್ಬ ರಾಜನಾದವ ತನಗೆ ಸುಪರ್ದಿಯಲ್ಲಿರತಕ್ಕಂತಹ ಯೋಗ್ಯ ಜನರನ್ನು, ಬ್ರಹ್ಮವರ್ಗದವರನ್ನು ಓದಿಸಬೇಕು, ಅವನು ಜ್ಞಾನಿಗಳನ್ನಾಗಿಸಬೇಕು, ಅದಕ್ಕೆ ಅನುಕೂಲವನ್ನು ಮಾಡಿಕೊಳ್ಳಬೇಕು. ಒಂದೊಮ್ಮೆ ಮಾಡದೇ ಇದ್ದರೆ ಅವನು ನಿಜವಾಗಿ ಸೋಲ್ತಾನೆ, ಅವನೇ ಅಧಾರ್ಮಿಕನಾಗ್ತಾನೆ ರಾಜ. ಯಾರಿಗೆ ಯಾವುದರ ಯೋಗ್ಯತೆ ಇದೆಯೋ ಅದನ್ನು ಆಗುವಂತೆ ಮಾಡುವುದು ರಾಜನ ಆಶ್ರಯದಲ್ಲಿನ ಒಂದು ವ್ಯವಸ್ಥೆ. ಅದನ್ನು ಬ್ರಾಹ್ಮಣಾನ್ ವೇದಯಿತ ಕಶ್ಚಿತ್ ರಾಜ ನ ಧರ್ಮವಿತ್. ಒಳ್ಳೆಯ ಯೋಗ್ಯತೆ ಉಳ್ಳವರನ್ನು ಓದಿಸದೆ ಕೂತರೆ ರಾಜನಿಗೆ ನಿಜವಾಗಿ ಸೋಲು, ಅವನೇ ಅಧಾರ್ಮಿಕನಾಗ್ತಾನೆ. ಯಾಕೆ ಕೇಳಿದರೆ ಏನು ಓದಬೇಕು, ಏನು ಓದಲಿಲ್ಲ, ಎಷ್ಟು ಓದುವವರು, ಎಷ್ಟು ಓದಲು ಆಗದೆ ಹೋಯಿತು ಎಲ್ಲ ಅವನು ತಿಳ್ಕೊಳ್ಬೇಕು. ಅವಿದ್ಯಾ ವೇದನಾತ್ ವಿದ್ಯಾತ್ ಸ್ವವೀರ್ಯಂ ವೀರ್ಯವತ್ತರಂ. ತನ್ನ ವಿಶೇಷವಾದಂತಹ ಪರಾಕ್ರಮ ಅವರಿಗಿಂತ ಅವರನ್ನು ವಿಶೇಷವಾಗಿ ಪರಾಕ್ರಮಶಾಲಿಗಳು. ಒಂದು ಬ್ರಹ್ಮವರ್ಗ ಒಂದು ರಾಜ್ಯದಲ್ಲಿ ಗಟ್ಟಿಯಾಗಿದ್ದರೆ ಒಂದು ದೊಡ್ಡ ಶಕ್ತಿಯೇ. ಹಾಗಾಗಿ ಅದನ್ನು ತಿಳಿಯದೇ ಹೋದಲ್ಲಿ, ಅವರು ಅಜ್ಞಾನಿಗಳಾದಲ್ಲಿ ರಾಜನಿಗೆ ಅದರದ್ದು ಲಾಸ್. ಅದನ್ನು ಚೆನ್ನಾಗಿ ತಿಳಿದುಕೊಂಡು, ಯಾರು ತಿಳ್ಕೊಳ್ಳಿಲ್ಲ ಅಂತ ತಿಳಿಯಬೇಕಾದವರನ್ನು ನೋಡಿಕೊಂಡು ಅವರಿಗೆ ತಿಳಿದುಕೊಳ್ಳುವಂತೆ ಮಾಡುವ ಪ್ರಯತ್ನ ಮಾಡಿದಾಗ ಅವನು ಗಡಸಾಗ್ತಾನೆ. ಮತ್ತೆಷ್ಟು ಅಂದರೆ ತಸ್ಮಾತ್ ರಾಜ್ಞ ಸದಾ ತೇಜ ದುಸ್ಸಹಂ ಬ್ರಹ್ಮವಾದಿನ. ಬ್ರಹ್ಮಜ್ಞಾನಿಗಳ ಎದುರಿನಲ್ಲಿ ರಾಜನ ಏನೊಂದು ಶಕ್ತಿ ಇಲ್ಲ. ಅವನ ಪ್ರಭಾವ ಆಗಲಿ, ಅವನ ತೇಜಶಕ್ತಿ ಆಗಲಿ, ಅವನ ಏನೊಂದು ಪರಾಕ್ರಮಗಳಿರಲಿ, ಅದು ಬ್ರಹ್ಮ ತೇಜಸ್ಸಿನ ಹತ್ತಿರದಲ್ಲಿ ಏನು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಂಡವ ಅಂತ ಬಹಳ ದೊಡ್ಡದಾಗಿರತಕ್ಕಂಥ ತೇಜಸ್ಸನ್ನು ಉಲ್ಲೇಖ ಮಾಡಬೇಕು, ಉದ್ಧಾರ ಮಾಡಬೇಕು. ತನಗೆ ಮಾತ್ರ ಅಲ್ಲ, ಇತರ ಕ್ಷತ್ರಿಯರು ತನ್ನ ಮೇಲೆ ದಾಳಿ ಮಾಡಿದಾಗಲೂ ಸಹ ಈ ಬ್ರಹ್ಮಶಕ್ತಿಯಿಂದ ಅದನ್ನು ಎದುರಿಸಲಿಕ್ಕೆ ಬೇಕಲ್ಲ ಅವನು. ಹೀಗಾಗಿ ಅವನು ಅದಕ್ಕೋಸ್ಕರ ಅನುಕೂಲ ಮಾಡಿಕೊಳ್ಳಬೇಕು, ಬಹಳ ಚೆನ್ನಾಗಿ ಇರಬೇಕಾಗ್ತದೆ ರಾಜ. ಅದು ರಾಜನ ಕರ್ಮ, ರಾಜನ ಕೆಲಸ. ಅದರೊಟ್ಟಿಗೆ ಈ ತಿಳಿದವನು ಏನು ಕೇಳಿದರೆ ಜ್ಞಾನಿ, ಅವನು ನಮಗೆ ದೇವರಿದ್ದ ಹಾಗೆ. ಗಂತ ಶಾಸ್ತ ವಿಧಾತ ಚ ಬ್ರಾಹ್ಮಣ ದೇವ ಉಚ್ಯತೆ ಅಂತ. ಭಗವಂತನ ವಿಶೇಷವಾದ ಶಕ್ತಿ ಈ ಜ್ಞಾನಿ ವರ್ಗಗಳಲ್ಲಿದೆ. ಅವರು ದೇವರನ್ನು ಚೆನ್ನಾಗಿ ತಿಳ್ಕೊಂಡದ್ರಿಂದ ಅವರೊಂದು ದೊಡ್ಡ ಮಟ್ಟಿನ ಅನುಶಾಸನಗಳನ್ನು, ಉಪದೇಶಗಳನ್ನು ಕೊಟ್ಟು ನಡೆಸಲು ಸಾಮರ್ಥ್ಯವುಳ್ಳವರು. ಹಾಗೇ ಗಂತ ಶಾಸ್ತ ಮತ್ತು ವಿಧಾತಾಚ, ಅವರು ಯಾವುದನ್ನು ಸಹ ತಯಾರು ಮಾಡಿಕೊಳ್ಳಬಲ್ಲರು. ಅಂತಹ ಸಾಮರ್ಥ್ಯವುಳ್ಳವರ ಆ ಬ್ರಹ್ಮವರ್ಗವನ್ನು ನಾವು ಎಂದೂ ಸಹ ತೊಂದರೆಗೀಡಾಗುವಂತೆ ನೋಡಿಕೊಳ್ಳಬೇಕು. ಮುಖ್ಯವಾಗಿ ಅವರಲ್ಲಿ ಸಿಕ್ಕಿದಾಗ, ಇರುವಾಗ ಅವರ ಕ್ಷೇಮಕ್ಕಾಗಿ ಅವ ತಸ್ಮಾನ್ ನಾ ಕುಶಲಂ ಬ್ರೂಯಾತ್. ಯಾವತ್ತು ಸಿಕ್ಕಿದಾಗಲೂ ಕ್ಷೇಮವೇ, ಅವರ ಕ್ಷೇಮ ವಿಚಾರಿಸುತ್ತಾ ಕ್ಷೇಮವನ್ನು ಇಷ್ಟುಕೊಳ್ಳಬೇಕು. ಅನುಕೂಲ ಆಗುವಂತೆ ತಾನು ಬ್ರಾಹ್ಮಣ ವರ್ಗವನ್ನು, ಕ್ಷತ್ರಿಯ ನೋಡಿಕೊಳ್ಳಬೇಕು. ನಶುಷ್ಕಾಂ ಇರೆಯದ್ಗಿರಂ, ಅವರನ್ನು ಸಣ್ಣದು ಮಾಡಿ ಅವರಿಗೆ ಹಾಳಾಗಲಿ ಅಂತ ಹೇಳಿಕೊಳ್ಳುವ ಹಾಗೆ, ಅವರನ್ನು ನಿಂದಿಸುವ ನೆಲೆಯಲ್ಲಿ, ಅವರನ್ನು ಇಗ್ನೋರ್ ಮಾಡುವ ಕಥೆಯಲ್ಲಿ ರಾಜ ಬರಬಾರದು. ಕ್ಷತ್ರಿಯ ಬಾಹುವೀರ್ಯೇಣ ತರೇತ್ಸ್ ಆಪದಮಾತ್ಮನಃ ಅಂತ. ಇದೀಗ ಆಪದ್ಧರ್ಮದ ಪರ್ವ ಆದ್ದರಿಂದ ಭೀಷ್ಮರು ಹೇಳುತ್ತಾರೆ, ಕ್ಷತ್ರಿಯನು ಹೇಗೆ ತನ್ನನ್ನು ಬಚಾವ್ ಮಾಡಿಕೊಳ್ಳಬೇಕು ತೊಂದರೆ ಬಂದಾಗ ಅಂದರೆ ಬಲವೇ ಅವನಿಗೆ ಪ್ರಧಾನ. ಹಾಗಾದ್ರೆ ಒಬ್ಬ ತಿಳಿದವ ಬ್ರಾಹ್ಮಣನಾದರೆ ಅವನು ಹೇಗೆ, ಅವನು ಯುದ್ಧ ಮಾಡಬೇಕು, ಅವನು ಬಲದಿಂದಲೋ ಅಲ್ಲಪ್ಪ. ಅವನು ತನಗೆ ಆಪತ್ತು ಬಂದಾಗ ಸಂಪತ್ತಿನಿಂದ ಆತ ತನ್ನ ಸಮಸ್ಯೆಯನ್ನು ನೀಗಿಸಿಕೊಳ್ಳಬೇಕು. ಏನು ಸಂಪತ್ತು, ಯಾರ ಸಂಪತ್ತು ಕೇಳಿದರೆ
ಅದಕ್ಕೆ ಹೇಳ್ತಾರೆ ಧನೇನ ಅವೈಶ್ಯ ಶೂದ್ರೇಣ. ರಾಜಗೊಟ್ಟು ಸಂಪತ್ತಾಗ್ತದೆ, ಬ್ರಹ್ಮವರ್ಗದಿಂದ ಬಂದ ಸಂಪಾದನೆ ಆಗ್ತದೆ. ಅದು ಬಿಟ್ಟು ವ್ಯಾಪಾರಿಗಳು ಕೊಟ್ಟದ್ದನ್ನು ಅಥವಾ ಪರಿಚಾರಕರು ನೀಡಿದ್ದನ್ನು ಇದನ್ನೆಲ್ಲ ಬ್ರಾಹ್ಮಣ ಬಳಸಿ ತನ್ನ ಬದುಕನ್ನು ಸವಿಸಿಕೊಳ್ಳಿಕ್ಕಿಲ್ಲ ಅಂತ ಹೇಳ್ತಾರೆ. ಅವೆಲ್ಲ ರಾಜನಿಗೆ ಹೋಗಬೇಕಾದ ತೆರಿಗೆ ಸಂಪತ್ತುಗಳು, ರಾಜನಿವರಿಗೆ ಹಂಚಬೇಕಾದ ಕ್ರಮ. ಹಿಂದೆ ಹೇಳುವಾಗಲೂ ಭೀಷ್ಮರು ಹೇಳಿದರು, ರಾಜನಿಗೆ ಒಂದೊಮ್ಮೆ ಕಮ್ಮಿಯಾಗಿ ಬಿದ್ದರೆ ಅವನಂಥ ಉದ್ಯಮಗಳಿಂದ ಪಡಿಬಹುದು. ಒಬ್ಬ ತಿಳಿದವ ಯಜ್ಞಯಾಗಗಳನ್ನು ನಡೆಸ್ತಾ ಇದ್ದಾನೆ, ಅರ್ಧಕ್ಕೆ ನಿಂತು ಹೋಗ್ತದೆ ಅಂದರೆ ಒಬ್ಬ ವೈಶ್ಯನಿಂದ, ಬಹಳಷ್ಟು ವ್ಯಾಪಾರ ಧರ್ಮ ಉಳ್ಳವನಿಂದ, ಉದ್ಯಮೆಯಿಂದ ಪಡೀಲಿಕ್ಕೆ ಆಗ್ತದೆ ಅಂತ. ಅಂಥ ಸಂದರ್ಭದಲ್ಲಿ ಮಾತ್ರ, ಆಪತ್ತಿನಲ್ಲಿ ಮಾತ್ರ. ಇಲ್ಲಾದರೆ ರಾಜನೇ ಅನುಕೂಲ ಮಾಡಿಕೊಡ್ಬೇಕು ಅವನಿಗೆ. ಮತ್ತೊಂದು ಹೆಜ್ಜೆ ಮುಂದೋಗಿ ಭೀಷ್ಮರು ಹೇಳುತ್ತಾರೆ, ಅವನಿಗೆ, ಒಬ್ಬ ತಿಳಿದವನಿಗೆ ಅವನ ಸಮಸ್ಯೆ ನೀಗಿಸಿಕೊಳ್ಳತಕ್ಕಂಥ ಪ್ರಧಾನ ಮಾರ್ಗ ಯಾವುದು ಕೇಳಿದರೆ ಮಂತ್ರೈಹಿ ಹೋಮೈಶ್ಚ ವೈದ್ಯುಜಾಹ ಅಂತ. ಅವನು ಯಜ್ಞಯಾಗಗಳನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಥವಾ ಪರಿಹಾರ ಮಾಡಿಕೊಳ್ಳಬೇಕು, ಜಪ ಅನುಷ್ಠಾನ ಮಾಡಿಕೊಂಡು ಅದನ್ನು ತೆಗಿಬೇಕು. ಮೊದಲು ಜಪಾನುಷ್ಠಾನ ಪ್ರಧಾನ, ಮಂತ್ರಗಳು, ಪಾರಾಯಣಗಳು. ಅದಾಗದೇ ಇದ್ದಲ್ಲಿ ಹೋಮಕ್ಕೆ ಇಳಿಲಿಕ್ಕೆ, ಅವನು ಹೋಮಕ್ಕೆ ಖರ್ಚಿರ್ತದಲ್ಲ, ಇಳಿಲಿಕ್ಕೆ. ಆದರೆ ರಾಜ ಆಗಲ್ಲ, ರಾಜ ಅದನ್ನು ಮಾಡ್ತಾ ಕೂತ್ಕೊಳ್ಳುವುದಲ್ಲ ಅಂತಾನೆ. ರಾಜ ಆಗುವಾಗ ಆಪತ್ತನ್ನು ತೋಳತೆಕ್ಕೆಯಿಂದ ಅದನ್ನು ವಿರೋಧಿಸಬೇಕು ಅಂತ ಹೇಳುತ್ತಾನೆ. ಈಗ ಹೋಮ ಹವನಗಳು ಮಾಡಿಕೊಂಡು ಅವನು ತನ್ನ ಏನು ತೊಂದರೆಗಳನ್ನು ನಿವೃತ್ತಿ ಮಾಡಬೇಕು ಅಂತ ಹೇಳಿದರೆ ಹೋಮಯಾನ ಮಾಡೋದು ಅಂತ ಒಂದು ಪ್ರಾಸಂಗಿಕವಾದ ಮಾತು ಬಂತು. ಸ್ವಲ್ಪ ಭೀಷ್ಮರ ಮಾತಾದ್ದರಿಂದ ಸ್ವಲ್ಪ ನಾವು ಕೇಳುವಾಗ ಸ್ವಲ್ಪ ಎಚ್ಚರ ಆಗಬೇಕಾಗ್ತದೆ, ಸ್ವಲ್ಪ ಗಟ್ಟಿತನ ಬೇಕಾಗ್ತದೆ. ಅವ್ರು ಹೇಳ್ತಾರೆ, ನವೈಕನ್ಯಾ ನವಯುವತಿ ನಾಮಂತ್ರಜ್ಞ ಮತ್ತು ನಬಾಲಿಶ. ಇಲ್ಲಿ ಹೋಮ ಹವನ ಮಾಡಲಿಕ್ಕೆ ಹುಡುಗಿ ಆಗುವುದಿಲ್ಲ ಅಂತ ಹೇಳಿಬಿಟ್ರು. ಅವಳಿನ್ನೂ ಕನ್ಯೆ ಇದ್ದಾಳೆ ಅಂತ ಹೇಳಿಕೊಳ್ಳುವ 8-10 ವರ್ಷದ ಬಾಲಕಿ ಇದ್ದಾಳೆ, ಅವಳಲ್ಲಿ ಯಾವುದೇ ರೀತಿಯಾದಂಥ ದೋಷಗಳು ಬರಲಿಲ್ಲ ಅನ್ನೋ ನೆಲೆಯಲ್ಲಿ ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವೊಮ್ಮೆ ಹೇಳುತ್ತಾರೆ ಹಾಗೆ ಧರ್ಮಶಾಸ್ತ್ರಗಳಲ್ಲಿ. ಅದಕ್ಕೆ ಇವರು ಹೇಳ್ತಾರೆ, ಭೀಷ್ಮರು ಹೇಳ್ತಾರೆ, ಆಗೋದಿಲ್ಲಪ್ಪ, ಹುಡುಗಿ ಹೋಮ ಮಾಡಲಿಕ್ಕಿಲ್ಲ. ನ ಯುವತಿ, ಹೆಂಗಸಾದವಳು ಸಹ ಹೋಮಕ್ಕೆ ಯೋಗ್ಯಳಲ್ಲ. ಅಂತ ಅಂದ ತಕ್ಷಣ ಸ್ತ್ರೀ ಮೇಲೆ ಇವರಿಗೆ ವಿರೋಧ ಅಂತ ಹೇಳಬೇಡಿ. ನ ಅಮಂತ್ರಜ್ಞ ಅಂತಾನೆ. ಮಂತ್ರವನ್ನು ಚೆನ್ನಾಗಿ ತಿಳಿಯದವನು ಹೋಮ ಮಾಡಲಿಕ್ಕೆ ಬರುವುದು ಬೇಡ. ನಮ್ಮ ತಂದೆಯವರಿದ್ದಾಗ ಕಾಪೈಗ್ರೀವಾಚಾರ್ಯರು ಅಂತ ಪ್ರಸಿದ್ಧರು. ಅನೇಕ ಪೌರೋಹಿತ್ಯ ಪ್ರಕರಣದಲ್ಲಿ A to Z ಫುಲ್ ಮಾಸ್ಟರ್ ಅವರು. ಬೇಕಾದರೆ ಯಾವುದು ಎಲ್ಲಿಯೂ ಅವ್ರು ಯಾರಾದರೂ ಹೋಮ ಹವನಗಳಲ್ಲಿ ಬಂದು ಕೂತಾಗ ಇದ್ದಾಗ ಯಾರೋ ಒಬ್ಬ ಸೇರಲು ಬಂದರೆ ನಿಂತರೆ ಅವ್ರು ಕೇಳ್ತಾರೆ, ನಿನಗೆ ಮಂತ್ರೋಪದೇಶ ಉಂಟಾ ಕೇಳ್ತಾರೆ. ಇಲ್ಲ, ಹೋಗಂದ್ರೆ ಕರ್ಮಾಂಗದಲ್ಲಿ ಸೇರ್ಲಿಕ್ಕೆ ಬರಬೇಡ, ಬೇರೆ ಕೆಲಸದಲ್ಲಿ ಹೋಗಂದ್ರೆ ಊಟ ಇಲ್ಲದೆ ಹೋಗು, ಹೊರಗೆ ಹಾಕುವ ಕ್ರಮ ಅಲ್ಲ. ಅಂದರೆ ಅಮಂತ್ರಜ್ಞನಾಗಿ ಹೋಮ ಕೊಟ್ಟರೆ ಜವಾಬ್ದಾರಿಯಾಗಿ ಇವರಿಗೆ ಅದರದ್ದು ಪೆಟ್ಟು ಬೀಳ್ತದಲ್ಲ. ಹಾಗಾಗಿ ಸ್ಪಷ್ಟವಾಗಿ ಅಂದರೆ ಮಹಾಭಾರತದ ಎಚ್ಚರ ಭೀಷ್ಮರ ಗೆರೆ, ನವೈಕನ್ಯಾ ನೈವತಿ ನಾ ಅಮಂತ್ರಜ್ಞ, ಅದರೊಟ್ಟಿಗೆ ನ ಬಾಲಿಶ, ಹುಡುಗನೂ ಆಗುವುದಿಲ್ಲ, ಅವನಿಗಿನ್ನೂ ಸಂಸ್ಕಾರಗಳೆಲ್ಲ ಆಗಲಿಲ್ಲ. ಮಂತ್ರ ಹೇಳೋದಿಲ್ಲಿಗೆ ಅವನು. ಮಂತ್ರ ಗೊತ್ತುಂಟು ಹೇಳಿದ ತಕ್ಷಣ ಬರಲಿ ಅಂದರೆ ಅದು ಕೇಳೋದಿಲ್ಲ ಅಂದ್ರೆ ನೋಡಿ. ಮಂತ್ರ ಗೊತ್ತಿದೆ ಬರ್ತಾನೆ, ಮಂತ್ರ ಗೊತ್ತಿದ್ರು ಅವನು ಬಾಲಕ ಇದ್ದಾನೆ, ಇನ್ನೂ ಸಂಸ್ಕಾರ ಆಗಲಿಲ್ಲ, ಅವನಿಗೆ ಆಗುವುದಿಲ್ಲ ನನಗೆ, ಅದು ಬೇಡ ಅಂತ. ಹೀಗೆ ಹೋಮ ಹವನಗಳಲ್ಲಿ ಪರಿವೇಷ್ಟ ಅಗ್ನಿಹೋತ್ರಸ್ಯ ತತ್ವೇನ ಅಸಂಸ್ಕೃತಸ್ತತ, ಅದರೊಟ್ಟಿಗೆ ಸಂಸ್ಕಾರ ಆಗದವನು, ಅವನಿಗೆ ಮಂತ್ರ ಬಂದಿರಲಿ, ಅವನು ದೊಡ್ಡವನಾಗಿ ಬೆಳೆದಿರಲಿ, ಅವನು ಹೆಂಗಸ ಅಲ್ಲ ಅಂತ ಆಗಿರಲಿ, ಆದರೂ ಅವನಿಗೆ ಸಂಸ್ಕಾರ ಆಗದೇ ಇದ್ರೆ, ವೇದೋಕ್ತವಾದ ಸಂಸ್ಕಾರ ಆಗದಿದ್ದರೆ ಅವನು ನಮಗಾಗುವುದಿಲ್ಲ. ಹೋಮ ಹವನಗಳಲ್ಲಿ ಅವನು ಪರಿಚಾರಕಾದಿಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ರೀತಿಯಾದ ವಿಶೇಷವಾದಂತಹ ಕೆಲಸಗಳಲ್ಲಿ, ಅಂದರೆ ಸಮಿತಿಗಳನ್ನು ಆಹರಣ ಮಾಡುವಲ್ಲಿ ತಪ್ಪಲ್ಲ. ಅಗ್ನಿಮುಖದ ಆರಾಧನೆಯಲ್ಲಿ ಅಂತಾರೆ, ಕುಂಡದ ವಿಷಯದಲ್ಲಿ ಬಂದಾಗ ಅವನಿಗೆ ಇಲ್ಲ. ನರಕೆ ನಿಪದಂತ್ಯೇತೆ ಜುಕ್ಮಾನಾಹ ಸಚಯಸ್ಯ ತತ್. ಒಂದೊಮ್ಮೆ ಹೆಣ್ಣು ಹುಡುಗಿ ಹೋಮಕ್ಕೆ ಕೂತರೆ, ಹೆಂಗಸಾದವಳು ಹೋಮ ಮಾಡಿದರೆ, ಪೌರೋಹಿತ್ಯ ಮಾಡಿದರೆ, ಮಂತ್ರದ ಅರ್ಥ ತಿಳಿಯಕೊಳ್ಳದವ ಅವನು ಹೋಮದಲ್ಲಿ ನೆಲೆಗೊಂಡರೆ, ಒಬ್ಬ ಸಂಸ್ಕಾರ ಆಗದವ ಬಂದರೆ, ಒಬ್ಬ ಹುಡುಗನನ್ನು ನೀವು ಕುಳಿಸಿದರೆ
ನರಕ ಗ್ಯಾರಂಟಿ. ಮಾಡುವವನಿಗೂ ಮಾಡಿಸಿದವನಿಗೆ, ಯಜಮಾನನಿಗೂ ಪೆಟ್ಟು, ಮಾಡಿದವರಿಗೂ ಅದರದ್ದು ಹೊಡೆತ. ಅದರಿಂದ ನ ಜುಹ್ವಾನಾಹ ಅಂತ ಸ್ಪಷ್ಟವಾಗಿ ನರತೆ ನಿಪದಂತೆ ಇದೆ. ಜುಹ್ವಾನಾಹ ಹೋಮ ಮಾಡಲಿಕ್ಕೆ ಹೋದರೆ, ಇಷ್ಟೆಲ್ಲ ಆಹುತಿ ಕೊಡ್ಲಿಕ್ಕೆ ಹೋದರೆ ಇಷ್ಟೆಲ್ಲ ತಪ್ಪಿದೆ ಅಂತ ಸ್ಪಷ್ಟವಾದಂತಹ ಮಹಾಭಾರತದ ಮಾತಿದ್ದು ಭೀಷ್ಮರು ಈ ಸಂದರ್ಭದಲ್ಲಿ ಎಡೆಯಲ್ಲಿ ಹೇಳಿಬಿಡ್ತಾರೆ. ತಸ್ಮಾತ್ ವೈತಾನ ಕುಶಲ ಹೋತಾ ಸ್ಯಾತ್ ವೇದಪಾರಗ. ಆದ್ದರಿಂದ ಒಳ್ಳೆ ವೇದ ತಿಳಿದವ, ಚೆನ್ನಾಗಿ ವೇದಾರ್ಥವನ್ನು ಅರಿತುಕೊಂಡವ, ವೇದ ಪಾಠ ಆಗಿಸಿಕೊಂಡವ, ಪಾಠ ಅಂದರೆ ಅರ್ಥ ಪ್ರಕಾರ, ಅವಿದಿತ್ವ ಪ್ರಯುಂಜಾನಃ ಮಂತ್ರಕಂಟಕ ಉಚ್ಯತೆ ಅಂತಲೇ ಬೇರೆ ಕಡೆ ಹೇಳುತ್ತಾರೆ. ಮಂತ್ರದ ಅರ್ಥ ತಿಳ್ಕೊಳ್ಳದೆ ಅವನು ಹೋಮ ಹವನಕ್ಕೆ ಬಂದರೆ ಅವನು ದೊಡ್ಡ ಮುಳ್ಳು, ಮಂತ್ರವನ್ನು ಹಾಳು ಮಾಡಿದವ, ಹೇಸಿಗೆಯವ ಅಂತ ಕರೀತಾರೆ. ಇರಲಿ, ಅದರಿಂದ ಬಹಳ ಚೆನ್ನಾಗಿ ಅಂತಾರೆ ವೈತಾನ ಕುಶಲ. ಹೋಮದಲ್ಲಿ ಅವನಿಗೆ ಪ್ರಯೋಗ ಪದ್ಧತಿ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಹೋತಾ ಸ್ಯಾತ್ ವೇದಪಾರಕ, ವೇದದಲ್ಲಿ ಆತ ಮುಂದೋಗಿದರೆ ಅಂಥವನು ಅಗ್ನಿಯಲ್ಲಿ ಆಹುತಿ ಕೊಡಲಿಕ್ಕೆ ಆಗ್ತದೆ ಅಂತ. ಅವನು ಆಹುತಿ ಕೊಡಬೇಕಾದ್ರೂ ಅಗ್ನಿ ಆಧಾರ ಮಾಡಿಕೊಂಡು ಅಗ್ನಿ ಕುಶಲನಾಗಿರಬೇಕು ಅಂದಾಗ, ಅಗ್ನಿಹೋತ್ರಾದಿಗಳನ್ನು ನಡೆಸಬೇಕು ಅಂದಾಗ, ಅಗ್ನಿ ಸ್ವೀಕಾರ ಮಾಡುವಾಗ ಅವನು ಪ್ರಾಜಾಪತ್ಯಾಶ್ವವನ್ನು ಕೊಡಲಿಕ್ಕುಂಟು. ಪ್ರಜಾಪತಿ ದೇವತಾಕವಾಗಿ ಒಂದು ಕುದುರೆ ದಾನಾದಿಗಳನ್ನೆಲ್ಲ ಮಾಡಿಕೊಳ್ಳಿಕೊಂಡು ಪ್ರಾಜಾಪತ್ಯಂ ಅದು ಪ್ರಾಜಾಪತ್ಯಂ ಅದತ್ವಾಶ್ವಂ. ಪ್ರಜಾಪತಿ ದೇವತಾಕ ಉದ್ದೇಶದಲ್ಲಿ ಅವನು ಕುದುರೆ ದಕ್ಷಿಣೆಯನ್ನೆಲ್ಲ ಕೊಡದೆ ಹೋಗಿದ್ರೆ ಅಗ್ನ್ಯಾದೇಯಸ್ಯ ದಕ್ಷಿಣ ಅನಾಯಿತ ಆಗಿರೀತಿ ಸಪ್ರೋಚ್ಯತೆ. ಧರ್ಮದರ್ಶಿವಿ, ಧರ್ಮದರ್ಶಿಗಳು ಇದ್ದಾರೆ, ಧರ್ಮಗಳನ್ನು ಆಚಾರಗಳನ್ನು ಚೆನ್ನಾಗಿ ಕಲಿತವರಿದ್ದಾರೆ. ಅವರು ಹೇಳ್ತಾರೆ ಇವನನ್ನು ಆಯಿತ ಅಗ್ನಿ ಅಲ್ಲ ಅಂತ. ಅಗ್ನಿ ಮಾಧ್ಯಮದಲ್ಲಿ ಹೋಮ ಹವನಗಳನ್ನು ಮಾಡಲು ಅಯೋಗ್ಯನಿದ್ದಾನೆ ಅಂತ ಹೇಳ್ತಾರೆ. ಅವನ ಅಗ್ನಿ ಉಪಯೋಗಿಸಿಕೊಳ್ಳುವಾಗಲೇ, ಸ್ವೀಕಾರ ಮಾಡಿಕೊಳ್ಳುವಾಗಲೇ ಚತುರ್ಮುಖನಿಗೆ, ಅಂದರೆ ಇಡೀ ಜಗತ್ತು ಹೊರಗೆ ಬಂದಿರತಕ್ಕ, ಯಜ್ಞದ ವ್ಯವಸ್ಥೆ ಮಾಡಿರತಕ್ಕ, ಎಲ್ಲ ದೇವತೆಗಳಿಗೆ ಆವಾಸ ನೆನೆಸಿದ ವೇದ ಮೂರ್ತಿಯಾದ ಚತುರ್ಮುಖನ ನೆಲೆಯಲ್ಲಿ ಒಂದು ಕುದುರೆ ದಕ್ಷಿಣೆ ಕೊಟ್ಟು ಅವನು ಅದನ್ನು ಅಗ್ನಿಯನ್ನು ಸ್ವೀಕಾರ ಮಾಡಿಕೊಂಡು ಮುಂದುವರಿಲಿಕ್ಕೆ. ಅದನ್ನು ಅಗ್ನಿಯು ವಿಶೇಷವಾಗಿ ಅಶ್ವದಲ್ಲಿ ಪ್ರತೀಕದಲ್ಲಿ ನೆಲೆಗೊಂಡಿದ್ದಾನೆ ಎನ್ನುವ ಚಿಂತನೆ ಇದೆ. ಆದ್ದರಿಂದ ಅಶ್ವಮೇಧದಲ್ಲಿ ಪ್ರಾಶಸ್ತ್ಯ. ಇಲ್ಲಾಂದರೆ ಬೇರೆ ಯಾವುದೋ ಪ್ರಾಣಿಯನ್ನೆಲ್ಲ ಬಡಿಬೋದಿತ್ತಲ್ಲ ಕೇಳಿದರೆ ಅಲ್ಲ, ಅದರಲ್ಲಿ ಅಗ್ನಿಯ ವಿಶೇಷವಾದಂತಹ ಸಂಬಂಧ ಇದೆ ಎಂದು ಉಲ್ಲೇಖ ಮಾಡಲಿಕ್ಕೆ. ಮತ್ತು ಇವರೆಲ್ಲ ಒಳ್ಳೆ ಕೆಲಸಗಳನ್ನು ಬೇರೆಲ್ಲ ಮಾಡಬಾರದು ಹೇಳುವುದಿಲ್ಲ. ಪುಣ್ಯಾನ್ಯ ಅನ್ಯಾನಿ ಕುರ್ವೀತ ಶ್ರದ್ಧದಾನ ಜಿತೇಂದ್ರಿಯ. ಎಲ್ಲರಿಗೂ ಸಹ ಪುಣ್ಯಕರ್ಮಗಳನ್ನು ಮಾಡುವಲ್ಲಿ ಏನು ವಿರೋಧ ಇಲ್ಲ. ಅಗ್ನಿ ಆಹರಣದಲ್ಲಿ ಮಾತ್ರವೇ, ಅಗ್ನಿಕರ್ಮದಲ್ಲಿ ಮಾತ್ರವೇ ಅವರಿಗೆ ಇಂಥದ್ದವರಿಗೆ ಮಾತ್ರ ಅಂತ ಹೇಳಿದ್ದಷ್ಟೇ ಹೊರತು ಒಳ್ಳೆ ಕಸುಬುಗಳು ಅಂದರೆ ನಿಜವಾಗಿ ಇಂದ್ರಿಯಗಳ ಮೇಲೆ ಪ್ರಭುತ್ವ ಉಳ್ಳವನಾಗಿದ್ದರೆ ಅವನು ಖಂಡಿತವಾಗಿಯೂ ಒಳ್ಳೆ ಶ್ರದ್ಧೆ ಇದ್ದರೆ ಅವು ಹೆಣ್ಮಕ್ಕಳಾಗಲಿ ಯಾರೇ ಆಗಲಿ ಅವರು ಬೇರೆ ಒಳ್ಳೆ ಕೆಲಸಗಳನ್ನು ಬೇಕಾದಷ್ಟು ಮಾಡಿಕೊಳ್ಳಲಿಕ್ಕೆ ಬರ್ತದೆ ಮುಖ್ಯವಾಗಿ. ಮತ್ತು ಹೋಮ ಹವನ ಮಾಡುವಾಗ ಸಮೃದ್ಧವಾದ ದಕ್ಷಿಣೆಗಳನ್ನೆಲ್ಲ ಕೊಡದೇ ಇದ್ದರೆ ಮಾಡಲಿಕ್ಕೆ ಹೋಗಬಾರದು. ಅನಾಪ್ತ ದಕ್ಷಿಣೈ ಯಜ್ಞೈ ನಯಜೇತ ಕದಂಚನ. ಹೇಳಿದಂತಹ ಸೊತ್ತುಗಳ ವಿನಿಯೋಗ ಮಾಡಲಿಕ್ಕೆ ಆಗುವುದೇ ಇಲ್ಲ ಆದರೆ ಅಂತಹ ಯಾಗಗಳನ್ನು ಮಾಡಲಿಕ್ಕೆ ಮುಂದುವರಿಬಾರದು. ಅದು ರಿಸ್ಕ್ ತಗೊಂಡಾಗಿ. ಪ್ರತಿನಿಧಿ ಹೇಳಿದ್ದಾರೆ, ಪ್ರತಿನಿಧಿಯೂ ಕೊಡಲಿಕ್ಕೆ ಆಗದೆ ಹೋದರೆ ಇವತ್ತೆಲ್ಲ ಬಹಳಷ್ಟು ಪ್ರಾಯಶ್ಚಿತ್ತಾದಿಗಳ ವಿಧಾನಗಳಲ್ಲೆಲ್ಲ ಅಳು ಬರುವಷ್ಟು ವ್ಯವಸ್ಥೆ ಇದೆ. ಯಾಕೆಂದರೆ ಗೋದಾನವನ್ನು ಹೇಳಿರ್ತಾರೆ, ಅದಕ್ಕೆ ಪ್ರತ್ಯಾಮ್ನಾಯ ಪ್ರತಿನಿಧಿ ಹೇಳಿಕೊಂಡು ತೆಂಗಿನಕಾಯಿ ಕೊಟ್ಟುಕೊಂಡು ಇನ್ನೇನು ಬಟ್ಟೆ ಬರೆಗಳನ್ನು ಕೊಟ್ಟುಕೊಂಡು ಅದು ಒಂದಿಷ್ಟು ದ್ರವ್ಯವನ್ನು ಕೊಟ್ಟುಕೊಂಡು ಮುಂದುವರಿತಾರೆ. ಅದು ಕೆಲವೊಮ್ಮೆ ಬೆಳ್ಳಿಯ ಅಥವಾ ಬಂಗಾರದ ಡೈ ಹೊಡೆದ ದನವನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಹೇಳಿದ್ದಾರಾ? ಇದೆಲ್ಲ ವ್ಯವಸ್ಥೆ ಉಂಟು. ಪ್ರತಿನಿಧಿ ಹೇಳಿದ್ದಕ್ಕೆ ಮಾತ್ರ ನಾವು ಪ್ರತಿನಿಧಿಯನ್ನು ಹೇಳಲಿಕ್ಕೆ ಬರ್ತದೆ ಹೊರತು ಇಲ್ಲವಾದಲ್ಲಿ ಇಲ್ಲ ಮಾಡಲಿಕ್ಕೆ ಅದೆಲ್ಲ ಅಲ್ಲ. ಪ್ರಾತಿನಿಧಿಕವಾಗಿ ನಮಗೆ ಇಷ್ಟ ಬಂದಾಗಿ ದನ ಹೇಳಿದ್ದಾರೆ, ನಾವೇ ಒಂದದಕ್ಕೆ ಡೈ ಹೊಡೆದು ಕೊಟ್ಟೆವು, ಅದೆಲ್ಲ ಆಗುವುದಿಲ್ಲ. ಅದು ಅವನಿಗೆ ಹಾಲು ಕೊಡ್ತದ? ಡೈ ಹೊಡೆದು ಕೊಟ್ಟದ್ದು ದೈನಿಗೆ ಮನೆಯಲ್ಲಿ ಕಟ್ಟಿದ್ರೆ ಅವನಿಗೆ ಹಾಲು ಸಿಗ್ತದ? ಆಗುವುದಿಲ್ಲ. ಎಲ್ಲಿ ಅವನ ಬದುಕು ಊರ್ಜಿತಗೊಳಿಸ್ಲಿಕ್ಕೋಸ್ಕರ ಹೇಳಿದ ದಾನವು ಅಂತಹ ಸಂದರ್ಭದಲ್ಲಿ ಇದೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ತನ್ನ ಮೌಲ್ಯವನ್ನು ಕೊಡುವುದರಲ್ಲಿ ಕೆಲವೊಮ್ಮೆ ಅರ್ಥ ಇರ್ತದೆ, ಆದರೆ ಆ ಮೌಲ್ಯದಿಂದ ಕೆಲಸ ಆಗ್ತದೆ ಹೇಳಲಿಕ್ಕೆ ಆಗುವುದಿಲ್ಲ ಕೆಲ. ಹೀಗಾಗಿ ಅವಳು ಸ್ಪಷ್ಟವಾಗಿ ಹೇಳದೇ ಇರತಕ್ಕ ದಕ್ಷಿಣೆಗಳು, ಕೊಡದೇ ಇರತಕ್ಕಂಥ ಯಜ್ಞಗಳು ಇವನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟತ್ರ ಅಷ್ಟೇ. ಪ್ರಜಾ ಪಶುಂಚ ಸ್ವರ್ಗಂಚ ಹಂತಿ ಯಜ್ಞ ಅದಕ್ಷಿಣ. ಮೊದಲು ಹೇಳ್ತಾರೆ, ನೀವು ಬೇಕಾದ ಹಾಗೆ ಹೇಳಿದಂತೆ ಶಾಸ್ತ್ರೀಯವಾಗಿ ನಡೆಸಿಕೊಡತಕ್ಕ ಯಜ್ಞಗಳಲ್ಲಿ
ಅಂತರ್ವೇದಿಯಾಗಿ ಯಜ್ಞಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣೆಗಳನ್ನು ನೀವು ಸರಿಯಾಗಿ ಕೊಡದೇ ಇದ್ದರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಇಲ್ಲ. ಮೊದಲಿಗೆ ಬಾಗಿಲು ತೆಗೆಯುವುದಿಲ್ಲ, ಅದು ಗ್ಯಾರಂಟಿ ಕೊಟ್ಟ ಬಳಿಕ. ಮತ್ತು ಮನೆಯಲ್ಲಿಯೂ ಪಶು ಸಮೃದ್ಧಿ ಆಗುವುದಿಲ್ಲ. ಇದ್ದ ದನಕರುಗಳೆಲ್ಲವನ್ನ ಮೆದ್ರದು ಹಾಳಾಗಿ ಹೋಗ್ತವೆ, ಸರಿಯಾಗಿ ಬದುಕಿ ಉಳಿಯುವುದಿಲ್ಲ. ಅವನಿಗೆ ಮಕ್ಕಳು ಮರಿಗಳು ಸಂತಾನಗಳು ಆಗುವುದಿಲ್ಲ. ಆಗಿದ್ದರೆ ಅವುಗಳು ಬದುಕುವುದಿಲ್ಲ, ಸರಿಯಾಗಿ ಇರುವುದಿಲ್ಲ. ಮತ್ತೆ ಆದ್ದರಿಂದ ಮಕ್ಕಳು ಮರಿಗಳಿಗೆ ತೊಂದರೆ ಆಗುವಂತೆ, ದನಕರುಗಳಿಗೆ ಹಾನಿಯಾಗುವಂತೆ, ಪರಲೋಕ ಸಿಗದೇ ಇರುವಂತೆ ಯಾಕೆ ಯಜ್ಞ ಮಾಡಬೇಕಿವ? ಇದು ಮೂರರಲ್ಲಿ ಮಾತ್ರ ಅಲ್ಲ. ಇಂದ್ರಿಯಾಣಿ ಯಶಃ ಕೀರ್ತಿ ಆಯುಷ್ಯ ಅಸ್ಯ ಉಪಗ್ರದ್ಧತೆ ಅಂತಾರೆ. ಇವನೇ ಸಾಯ್ತಾನೆ, ಆಯ್ತಾ? ಇವನ ಮನೆ ಮಕ್ಕಳು ದನಕರುಗಳು ಮಾತ್ರ ಅಲ್ಲ, ಇವನಿಗೂ ಆಯುಷ್ಯಕ್ಕೆ ಭಂಗ ಇದೆ. ಜೊತೆಯಲ್ಲಿ ಇವನ ಕೀರ್ತಿ ಹಾಳಾಗ್ತದೆ. ಆನಂತರ ಇವನು ಸತ್ತ ಬಳಿಕವೂ ಯಾರು ಇವನನ್ನು ಒಪ್ಪುವುದಿಲ್ಲ, ಬೈಲಿಕ್ಕೆ ಶುರು ಮಾಡ್ತಾರೆ. ಅದರೊಟ್ಟಿಗೆ ಇವನ ಇಂದ್ರಿಯಗಳು ಬಿದ್ದೋಗ್ತವೆ ಸುರಿಗೆ. ಇನ್ನೆಂತ ಹೇಳು, 7 ಮಜಳಿನಲ್ಲಿ ದಕ್ಷಿಣ ಸರಿ ಇಲ್ಲದ ಯಜ್ಞಕ್ಕೆ ಪೆಟ್ಟುಂಟು ಅಂತ ಹೇಳ್ತಾರೆ. 7 ಏನೆಂದು ಹೇಳುವ ಅನುಕೂಲಕ್ಕೆ ಪ್ರಜಾ ಪಶುಂಶ್ಚ ಸರ್ಗಂಚ, ಮುಖ್ಯವಾಗಿ ಪ್ರಧಾನವಾದದ್ದನ್ನು ಹೊರಗಿನಿಂದ ಹೇಳಿತು. ಹಂತಿಯಜ್ಞ ಅದಕ್ಷಿಣ ಅಂತ. ಅದರೊಟ್ಟಿಗೆ ಇಂದ್ರಿಯಾಣಿ ಯಶಃ ಕೀರ್ತಿ ಆಯುಶ್ಚ ಅಸ್ಯ ಉಪಗ್ರಂಥಿ. ಇವನ ಜನರು ಸಾಯುವುದು ಒಂದಾಯ್ತಲ್ಲ, ಇವನದ್ದೇ ಪೆಟ್ಟು ಬೀಳುವುದು ಇನ್ನೊಂದುಂಟು ಅಂತ. 2 ಮುಖದಿಂದಲೂ ಇದಕ್ಕೆ ಸರಿಕಟ್ಟಾದ ಕೊಡಬೇಕಾದ ವಿಲಯ ದಕ್ಷಿಣೆಗಳು ಚೆನ್ನಾಗಿ ಆಗದೆ ಹೋದಲ್ಲಿ, ವಿತರಣೆ ದಾನಾದಿಗಳು ನಡೆದೇ ಇದ್ದಲ್ಲಿ ಅಂತ ಯಜ್ಞಗಳು ಅವನನ್ನೇ ನುಂಗ್ತದೆ, ಹಾಳು ಮಾಡ್ತದೆ ಎನ್ನುವ ಎಚ್ಚರವನ್ನು ಮತ್ತೆ ಕೊಟ್ಟಿದ್ದಾರೆ. ಇನ್ನು ಎಂಥವನು ಹಾಳು ಮನುಷ್ಯನಾಗ್ತಾನೆ ಹೇಳಿದರೆ, ಉದಕ್ಯ ಮಾಸತೆ ಏಚ ದ್ವಿಜಾಹ ಕೇಚಿದ್ ಅನಗ್ನಯ ಕುಲಂ ಚ ಅಶ್ರೋತ್ರಿಯಂ ಯೇಷಾಂ ಸರ್ವೇತೆ ಶೂದ್ರಧರ್ಮಿಣಃ. ಯಾರು ರಜಸ್ವಲೆ ಜೊತೆಯಲ್ಲಿ ಇರ್ತಾನೆ ಅಂಥವನು ನಿಜವಾಗಿಯೂ ಅಯೋಗ್ಯನು. ಅವನಿಗೆ ಆಗಿರತಕ್ಕ ಸಂಸ್ಕಾರ ರಿಜೆಕ್ಟ್ ಆಗ್ತದೆ, ಅವನು ಅಸಂಸ್ಕೃತನಾಗಿ ಬಿಡುತ್ತಾನೆ, ಅವನು ತನ್ನ ಬ್ರಹ್ಮತ್ವವನ್ನೇ ಕಳ್ಕೊಳ್ಳುತ್ತಾನೆ. ಅಷ್ಟು ಜೋರಾಗಿ ರಜಸ್ವಲೆಯರ ಬಗ್ಗೆ ಮಹಾಭಾರತವೇ ಕೂಗಿದೆ. ಇದನ್ನು ಕೇಳಿಕೊಳ್ಳದವರು ಅದೊಂದು ಪ್ರಕೃತಿ ಲಕ್ಷಣ, ಅದರಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳಿಕೊಂಡು ತಿರುಗಿದ್ರೆ ಏನು ಹೇಳಲಿಕ್ಕೆ ಬರ್ತದೆ? ಎಲ್ಲ ಧರ್ಮಗಳನ್ನು ಉಪನ್ಯಾಸ ಮಾಡಿರತಕ್ಕ ಭೀಷ್ಮರೇ ಇಷ್ಟು ರಾಜಾರೋಷವಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಅದ ನಂತರ ಇಲ್ಲ, ಧರ್ಮಶಾಸ್ತ್ರ ಹೇಳಲೇ ಇಲ್ಲ ಅಂತ ಹೇಳುವಷ್ಟು ಒಂದು ಗಡಸುತನ ಬರುವುದು ಅಂದರೆ ಅದು ಆಶ್ಚರ್ಯ. ಮಧ್ವಾಚಾರ್ಯರು ಹೇಳಲಿಲ್ಲ, ಮಧ್ವಾಚಾರ್ಯರು ಎಲ್ಲ ಹೇಳಬೇಕಾಗಿಲ್ಲ. ಸಾಮಾನ್ಯವಾಗಿ ಕೆಲವೊಮ್ಮೆ ಅವರು ಧರ್ಮಶಾಸ್ತ್ರಗಳ ಬಗ್ಗೆ, ಧರ್ಮ ವಿಧಾನಗಳ ಬಗ್ಗೆ ಎಲ್ಲ ಮಾತುಗಳನ್ನು ಹೇಳಲಿಕ್ಕೆ ಹೋಗಲಿಲ್ಲ. ಮುಖ್ಯವಾಗಿ ಈಗ ಪಂಚಮುದ್ರಾ ಧಾರಣೆ ಬಗ್ಗೆ ಖಡಕ್ಕಾಗಿ ಹೇಳುವ ಮಾತುಗಳು ಸಿಗ್ತದೆ ಹೇಳಿದರೆ ಸಿಗುವುದು ಕಷ್ಟ, ವಿರಳ. ಅದರಂತೆ ಅನೇಕ ವಿಷಯಗಳಲ್ಲಿ ಅವರೇನು ದ್ವಾದಶಿ ದಿವಸ ಬೆಳಿಗ್ಗೆ ಗಂಜೂಟ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಆನಂತರ ಗಂಜೂಟ ಇರಲಿ, ಅದರೊಟ್ಟಿಗೆ ಷಡ್ರಸೋಪೇತವಾದ ಪಂಚಭಕ್ಷ ಪರಮಾನ್ನವು ಸಹ ಸಿಗಲಿ ಅಂತ. ಅದಕ್ಕೋಸ್ಕರ 12 ಗಂಟೆ ಮಧ್ಯರಾತ್ರಿಯ ಹಿಂದೆ ದಿವಸವೇ ಅಡುಗೆ ಸ್ಟಾರ್ಟ್ ಆಗಲಿ ಅಂತ ಹೇಳಿದ್ದಾರೆ. ಪ್ರತ್ಯುತ ಬೇಡ ಬೇರೆ ಹೇಳಿದ್ದಾರೆ, ಯಾತಯಾಮಂಗ ತರಸಮೆ ಅನ್ನೋ ಅಲ್ಲಿ ಎಲ್ಲ. ಆದ್ದರಿಂದ ನಾವು ಹಾಗೆ ಹೇಳಲಿಕ್ಕಿಲ್ಲ. ಒಂದು ವಿಷಯ, ಆಚಾರ್ಯ ಹೇಳಲಿಲ್ಲ ಅಂತಲ್ಲ ನಾನು ಹೇಳಿದ್ದು, ಆಚಾರ್ಯರು ಹೇಳಿದ್ದಾರೆ. ದೇವಸ್ಥಾನದ ಒಳಗೆ ಯಾರೋ ಅಸಂಸ್ಕೃತ ಬಂದರೆ, ಕಳ್ಳ ಒಂದೊಮ್ಮೆ ಹೊಕ್ಕರೆ, ಇನ್ನೇನೋ ಹೆಚ್ಚು ಕಡಿಮೆ ಆದರೆ ದೇವಸ್ಥಾನದೊಳಗೆ ಸಂಪ್ರೋಕ್ಷಣೆ ಆಗಬೇಕು, ಶುದ್ಧಿ ಆಗಬೇಕು, ಕಲಶ ಆಗಬೇಕು, ಹೋಮ ಹವನ ಆಗಬೇಕು, ಊಟ ವ್ಯವಸ್ಥೆ ಎಲ್ಲ ಆಗಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಅಂತ ಸೇರಿಸಿಕೊಂಡವರಲ್ಲಿ ಉದಕಿಯ ಪ್ರವೇಶವನ್ನು ಹೇಳ್ತಾರೆ ಅವರು. ರಜಸ್ವಲೆ ಬಂದರೆ ಅಂತಲೇ ಹೇಳ್ತಾರೆ ಸ್ಪಷ್ಟವಾಗಿ. ಚೋರಚಂಡಾಲಪತಿ ಶೋಧಕ್ಯಾದಿ ಪ್ರವೇಶನೇ ಅಂತ. ನಾಯಿ ಬಂದರೆ ಎಷ್ಟು ತೊಂದರೆಯೋ ದೇವಸ್ಥಾನದೊಳಗೆ ಆಯಕಟ್ಟಿನ ಜಾಗಕ್ಕೆ, ಅಷ್ಟೇ ತೊಂದರೆ ರಜಸ್ವಲೆ ಬಂದರು, ಮುಟ್ಟಾದವಳು ಬಂದರೂ ಉಂಟು. ದೇವಸ್ಥಾನಕ್ಕೆ ಮಾಡಬೇಕಾದಂತಹ ವಿಧಿವಿಧಾನಗಳು ವಿಶೇಷವಾಗಿ ಇವೆ ಅಂತ ಹೇಳಿಕೊಂಡ ಬಳಿಕ ಮತ್ತೆ ಅವಳನ್ನು ಹೊರಗಿಟ್ಟಿದ್ದಾರೆ ಎಂದು ಅರ್ಥ ಆದಾಗ ನಾವು ಅವಳಲ್ಲಿ ಮನೆಗೆ ಕರ್ಕೊಂಡು ಅಕ್ಕಿ ಶುದ್ಧ ಮಾಡಿಕೊಡು, ತೆಂಗಿನಕಾಯಿ ಹೆರಿದು ಕೊಡು, ತರಕಾರಿ ಕತ್ತರಿಸಿ ಬಿಡು, ಇವನ್ನೆಲ್ಲ ಹೇಳಲಿಕ್ಕೆ ಬರ್ತದ? ಅವಳ ಪ್ರಕೃತಿ, ಅದು ಸಹಜ. ಅದನ್ನು ನೋಡುವುದು ಯಾರು ಕೇಳಿದರೆ ಆಗ್ತದ? ಅದು ಅವಳಿಗೆ ಗೊತ್ತಲ್ವಾ? ನಾವು ಅವಳಿಗೆ ಪಾಠ ಮಾಡಿದರೆ ಅದು. ನಾವು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಯಾರು ಮುಟ್ಟಾದವಳು ಅಂತ ಹೇಳಿಕೊಂಡು ನಾವು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೊರಡಬೇಕಾಗಿಲ್ಲ, ಅಥವಾ ನಾವು ಪರೀಕ್ಷೆಗೋಸ್ಕರ ಬಾಗಿಲಲ್ಲಿ ಇಡಬೇಕಾಗಿಲ್ಲ. ಸ್ವಯಂ ಅವರವರೇ ದೇವಸ್ಥಾನಕ್ಕೆ ಬರುವುದಿಲ್ಲ, ಅವರು ಉತ್ಸವಕ್ಕೆ ಸೇರುವುದಿಲ್ಲ, ಅವರು ಧರ್ಮ ಕರ್ಮಗಳಲ್ಲಿ ಅವರು ಪಾಲ್ಗೊಳ್ಳುವುದಿಲ್ಲ. ಅದು ಅವರಿಗೆ ಬಿಟ್ಟದ್ದು, ಅವರಿಗೆ ಗೊತ್ತಿರ್ತದೆ.
ಹೊರತುಪಡಿಸಿ ನಾವು ಅದನ್ನೆಲ್ಲ ಇಲ್ಲೇ ಹೇಳಿಕೊಂಡು ಅವರಿಗೆ ಪ್ರಕೃತಿ ಧರ್ಮ ಅಂತ ಹೇಳಿಕೊಂಡು ಆಗತಕ್ಕ ತೊಂದರೆಗಳನ್ನು ಮೈ ಮೇಲೆ ಹಾಕೊಳ್ಳಿಕ್ಕಿಲ್ಲ. ಅಥವಾ ವ್ಯಾಸರಿಗೆ ಮಧ್ವರಿಗೆ ಅದನ್ನು ಒರೆಸಿ ನಾವು ಮೆರಿಲಿಕ್ಕೂ ಆಗುವುದಿಲ್ಲ ಒಂದು ದೃಷ್ಟಿಯಿಂದ. ಇಂಥದ್ದು ಅನೇಕ ಆಶೋಚ ವಿಚಾರಗಳಿರ್ಬೋದು. ಅಂದರೆ 10-12 ದಿವಸದ ಸೂತಕಾದಿಗಳ ಆಚರಣೆಯಲ್ಲಿರ್ಬೋದು ಅನೇಕ ಮಾತುಗಳು. ಇವತ್ತು ಪ್ರತಿಯೊಂದು ಮಾತುಗಳಿಗೂ ಬರೆ ಎಳೆಯುವಷ್ಟು ಗೆರೆಗಳು ಬಂದಿವೆ. ಅಂದ ತಕ್ಷಣ ಅವನ್ನೆಲ್ಲ ತಿಪ್ಪೆಗೆಸಲಿಕ್ಕೆ ಬರುವುದಿಲ್ಲ. ನಡೆಸಿಕೊಡುವವರು ನಡೆಸ್ತಾ ಬಂದವರನ್ನು ದಾರಿ ತಪ್ಪಿಸುವಲ್ಲಿ ಅರ್ಥವೇ ಇಲ್ಲ. ಮತ್ತು ಈ ಗೋಷ್ಠಿಗಳಿಗೆಲ್ಲ ಯಾವುದೇ ರೀತಿಯಾದಂತಹ ಕೊನೆ ಇಲ್ಲ. ಸುಮ್ಮನೆ ಆಟಾಟೋಪಕ್ಕೆ ಮಾಡಿಬಿಡುದು. ಎಲ್ಲಿವರೆಗೆ ಕೇಳಿದರೆ ಎಲ್ಲ ಉಂಟು. ಛತ್ರಕ್ಕೆ ಪೂಜೆ ಮಾಡಲಿಯಾ ಮಾಡಲಿ ಹೇಳುವವರು ಇದ್ದಾರೆ. ಅದು ಛತ್ರ ಮಾತ್ರ ಯಾಕೆ ಪಾದುಗೆಗೂ ಮಾಡು ಹೇಳುವವರು ಇದ್ದಾರೆ. ಅದಕ್ಕೆ ಇದು ಪಂಚಾಮೃತ ಅಭಿಷೇಕ ನಡೆಸುವ ಅಂತಾರೆ. ಅದಕ್ಕೆಲ್ಲ ವೈಭವದಲ್ಲಿ ಉತ್ಸವ ಮಾಡುವ ಅಂತ ಹೇಳ್ತಾರೆ. ಹಾಗಾಗಿ ಕಿರೀಟ ಮೆರೀಲಿ ಅಂತಾರೆ. ಬಾರುಗೋಲಿಗೂ ಪೂಜೆ ಪುನಸ್ಕಾರ ಮಾಡ್ತಾರೆ. ಅದಕ್ಕೆ ಮಂತ್ರಗಳನ್ನು ತಂದು ಕೊಡ್ತಾರೆ. ಬಾರುಕೂಲಾಯ ವಿದ್ಮೆ ಅಂತ ಹೇಳಿಕೊಂಡು ಏನೋ ಒಂದು ಹೇಳಿಕೊಳ್ತಾರೆ. ಅವರಿಗೇನಂತೆ ಯಾವ ಭಾಷೆಯ ಮಂತ್ರ ಆದರೆ ನಮಗೇನಂತೆ. ಹಾಗಾಗಿ ಗಗ್ಗರಕ್ಕೂ ಪೂಜೆ ಮಾಡುವವರು ಇರುವ ಹಾಗೆ ನಿಮ್ಮ ಪ್ರತಿಯೊಂದು ವಸ್ತುವಿಗಳಿಗೂ ಗಿಂಡಿ ಅದಕ್ಕೂ ಪೂಜೆ ಮಾಡಿ ಯಾರು ನಾಳೆಯಿಂದ ಕಮಂಡಲು ಅಂತ ಹೇಳಿಕೊಂಡು ದೊಡ್ಡ ವಿಷಯ ಅಂತ ಮಾಡಿಕೊಂಡು ಅದನ್ನ ಪ್ರಯೋಜನ ಇಲ್ಲ ಅಂದ್ರು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ನಿಮಗೆ ಗೆರೆಗಳು ಸಿಕ್ಕಿದು ಅಂದ ತಕ್ಷಣ ಎಲ್ಲಿದ್ದು ಅಂತ ನೋಡಬೇಕು. ಅದು ಪುರಾಣಗಳದ್ದೇ ಅಥವಾ ವೇದವ್ಯಾಸರದ್ದ, ಅದು ವೇದೋಕ್ತವ ಅನ್ನೋದನ್ನು ಅದಕ್ಕೆ ನಾವು ಮಾಡುವುದಲ್ಲ. ಅದು ಊಹ್ಯ ಅಂತಾರೆ ಕೆಲವೊಮ್ಮೆ. ಅಲ್ಲಿ ಗೆರೆ ಉಂಟು ಅಂತಂದ್ರೆ ವೇದದಲ್ಲಿ ಉಂಟು ಅಂತ ತಿಳ್ಕೊಳ್ಬೇಕು. ಎಂತ ತಿಳ್ಕೊಳ್ಬೇಕು? ಹಾಗೆಲ್ಲ ಆಗುವುದಿಲ್ಲ. 10 ವಾಕ್ಯಗಳಿದ್ದಲ್ಲಿ ಒಂದು ವಿಷಯವನ್ನು ತೀರ್ಮಾನ ಮಾಡಬಹುದು. ಒಂದು ವಾಕ್ಯಗಳಿದ್ರೆ ಡಿನೈನ್ ಮಾಡಲಿಕ್ಕೆ ಬರ್ತದೆ. ವಿರೋಧಕ್ಕೆ ಒಂದು ವಾಕ್ಯ ಸಾಕು. ಉಪೋದ್ಬಲಕಕ್ಕೆ 10 ವಾಕ್ಯಗಳು ಬೇಕಾಗ್ತದೆ ಕೆಲವೊಮ್ಮೆ ಪ್ಯಾರಲರ್ ಆಗಿ. ಇದೆಲ್ಲ ಆಚಾರ ಕೊಟ್ಟಂತ ಚಿಂತನೆಗಳು. ಅದರಿಂದ ಮಹಾಭಾರತ ಅನೇಕ ಕಡೆ ದ್ರೌಪದಿ ಹೇಳ್ತಾಳಲ್ಲ, ರಜಸ್ವಲಾಚಾಸ್ಮಿ ಅಂತ, ನನ್ನನ್ನು ತರಲಿಕ್ಕೆ ಬರೋದಿಲ್ಲ ಸಭೆಗೆ, ನಾನು ಹೆಣ್ಮಗಳು ರಜಸ್ವಲೆ ಅಂತ ಅವಳೇ ಹೇಳಿಕೊಳ್ಳುತ್ತಾಳೆ. ಸಭೆಗೆ ಬರುವುದಿಲ್ಲ ಅಂತ ಅವಳು ಹೇಳ್ತಾಳೆ, ಹೇಳ್ಕೊಂಡು ಬರ್ಲಿಕ್ಕೆ ಆಗುವುದಿಲ್ಲ ಹೇಳ್ತಾಳೆ ಅವಳು. ಮತ್ತೇನು ಮಾಡಿದ್ರು? ಅನ್ಯಾಯ ಮಾಡಿದ್ರು. ಹೇಗೆ ಅನ್ಯಾಯ ಯಾಕಾಯಿತು? ದೇವರು ಮೆಚ್ಚುವ ಧರ್ಮ ಅಲ್ಲ ಅದು. ಹಾಗೆ ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಯಾರು ರಜಸ್ವಲೆ ಜೊತೆಯಲ್ಲಿ ಸೇರುತ್ತಾರೆ ಅಂಥವರು ಅತ್ಯಂತ ಹೇಯರು, ಪ್ರಯೋಜನ ಇಲ್ಲದವರು. ಅವರೊಟ್ಟಿಗೆ ಇರುವವರನ್ನು ಇವರು ಮಾತೇಳುವಾಗ ಹೇಳ್ತಾರೆ, ಕೇಚಿದ ಅನಗ್ರಯ, ಅಗ್ನಿಮುಖದ ಸಮಾರಾಧನೆ ನಡೆಸದೇ ಇದ್ದವರು ಅವರು ಪ್ರಯೋಜನ ಇಲ್ಲ. ಮತ್ತು ಯಾರ ವಂಶದಲ್ಲಿ ಒಬ್ಬನು ಯಾರು ಸಹ ಸಸೂತ್ರ ವೇದಾಧ್ಯಯನ ಮಾಡಿಯದೇ ಇರುವುದಿಲ್ಲ ಅಂಥವ್ರು ಪ್ರಯೋಜನ ಬರು. ವಂಶದವರಲ್ಲೇ ವೇದ ಇಲ್ಲ ಆದರೆ, ಇವನಲ್ಲೇ ಅಗ್ನಿಮುಖ ಸಮಾರಾಧನೆ ಇಲ್ಲ ಆದರೆ, ರಜಸ್ವಲ ಜೊತೆಯಲ್ಲೆಲ್ಲ ಒಡನಾಟ ಉಂಟು ಅಂತಾಗಿದ್ರೆ ನೋಡಿ, ಅವಳು ಮಾಡಿದ ಅಡಿಗೆ ತಿಂತಾರೆ, ಅವಳ ಜೊತೆಯಲ್ಲಿ ಆಹಾರ ವಿಹಾರಗಳ ಜೊತೆಯಲ್ಲಿ ಎಲ್ಲ ಇಟ್ಟಿರ್ತಾರೆ. ಇಂಥವರ ಬಗ್ಗೆ ಮಾತಾಡೋದು ಹೇಗೆ ಕೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಉದಪಾನೋದಕೆ ಗ್ರಾಮೇ ಬ್ರಾಹ್ಮಣ ವೃಷಲೀಪತಿ ಉಷಿತ್ವ 12 ಸಮಾಹ ಶೂದ್ರಕರ್ಮೈವ ಗಚ್ಚತಿ ಅಂತ. ಒಂದೂರು, ಆ ಊರಿನಲ್ಲಿ ಎಲ್ಲ ಇದ್ದಾರೆ. ಅಲ್ಲಿ ಬಾವಿ ಯಾವುದು ಕೇಳಿದರೆ ಕಾಮನ್, ಎಲ್ಲರಿಗೂ ಒಂದೇ. ಎಲ್ಲರೂ ಬಂದು ಸೇರ್ತಾರೆ, ಎಲ್ಲರೂ ಹೊತ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಏನಾಯ್ತು? ಬಾವಿ ದುಷ್ಟ ಆಗಿದೆ ಈಗ ಅಲ್ಲಿ ಒಂದು ದೃಷ್ಟಿಯಿಂದ. ಎಲ್ಲರೂ ಮುಟ್ಟುವುದರಿಂದ ಇರಲಿ ಅಪ್ಪ, ನೀರಿಗೆ ಮಡಿ ಉಂಟು ಅಂತ ಮುಂದೆ ಹೇಳ್ತೀರಿ ನೀವು ಅಂತ ಇಟ್ಟುಕೊಳ್ಳುವ. ಆದರೆ ಅಲ್ಲಿ ಹೋಗಿ ಒಬ್ಬ 10-12 ವರ್ಷ ಇದ್ದರೆ, ಅವನು ಕೆಟ್ಟವಳ ಜೊತೆಯಲ್ಲಿ ಬದುಕಿದ್ರೆ ಅವನು ಮತ್ತೆ ಕೆಟ್ಟವನೇ ಆಗಿರ್ತಾನೆ ಹೊರತು ಒಳ್ಳೆಯವನಾಗುವುದಿಲ್ಲ. ಅದನ್ನ ನೀರಿನ ದೋಷವನ್ನು ಪರಿಹರಿಸಿಕೊಳ್ಳಬೇಕು ಮುಖ್ಯ ಅಂತ ಹೇಳುತ್ತಾರೆ. ಜೊತೆಯಲ್ಲಿ ಸಹವಾಸ ದೋಷದಿಂದ ದೂರ ಬರಬೇಕೆನ್ನುವುದನ್ನು ತಿಳಿಸಿಕೊಡುತ್ತಾನೆ. ವೃಷಲೀಪತಿ ಅಂದರೆ, ವೃಷ ಅಂದರೆ ಧರ್ಮ, ಅದನ್ನೆಲ್ಲ ಅಂದರೆ ಲಯ ಮಾಡಿದವ ಅಂತ. ಧರ್ಮ ಬಿಟ್ಟವರ ಜನರು, ಇಂಥವರ ಸಂಪರ್ಕ ಮಾಡಲಿಕ್ಕಿಲ್ಲ ಅಂತಾರೆ. ವೃಷಲ ಅಂತ ಕರೆಯುವುದು ಅತ್ಯಂತ ತಿರಸ್ಕಾರದ ಗೆರೆಯಲ್ಲಿ ಧರ್ಮ, ಧಾರ್ಮಿಕವಾದ ಪ್ರವೃತ್ತಿ, ಪುಣ್ಯ, ಪಾಪ, ಸ್ವರ್ಗ, ನರಕ, ದೇವರು ಇವನ್ನೆಲ್ಲ ಯಾರು ವಿರೋಧಿಸ್ತಾರೆ, ಯಾರು ನಡೆಸಿಕೊಡುವುದಿಲ್ಲ ಅಂಥವರು ನಿಜವಾಗಿ ಧರ್ಮ ಬಾಹಿರರು. ವೇದೋಕ್ತವಾದ ಶಾಸ್ತ್ರೋಕ್ತವಾದ ಧರ್ಮಗಳಲ್ಲಿ ಅವರದ್ದೇ ಒಂದು ಧರ್ಮ ಇರುವುದು. ತಲೆ ಹೊಡೆಯುವುದು, ಮಜಾ ಮಾಡುವುದು, ಹೆಂಡ ಕೊಡಿಯುವುದು, ಬೊಬ್ಬೆ ಹೊಡೆಯುವುದು, ಇದೆಲ್ಲ ಇರ್ಬೋದು. ಅದು ಧರ್ಮ ಅಲ್ಲ, ಅದು ಅವರದ್ದು ಕರ್ಮ ಅಷ್ಟೇ. ಧರ್ಮ ಆಗುವುದು ಯಾವಾಗ ಅಂದರೆ ಅವನ ಉದ್ಧಾರಕವಾಗಿ, ಸಮಾಜೋದ್ಧಾರಕವಾಗಿ, ಶಾಸ್ತ್ರೀಯವಾಗಿ, ದೇವರಿಗೆ ಪ್ರೀತಿಯಾಗಿ, ಇಂದ್ರಿಯಗಳ ಅಭಿಮಾನಿಗಳಿಗೆ ಒಪ್ಪುವುದಾಗಿದ್ರೆ, ಇದೆಲ್ಲ ಇಂದ್ರಿಯದವನ್ನು ನೋಡಿಕೊಳ್ಳತಕ್ಕಂಥ ರಕ್ಕಸರಿಗೆ ಪ್ರೀತಿ ಆಗುವುದಷ್ಟೆ. ಇದೆಲ್ಲ ಪ್ರಯೋಜನ ಇಲ್ಲ ಅಂತ, ಇದಲ್ಲ ಹೇಳಿದ್ದಲ್ಲ ವಿಷಯ ಅಂತ ಹೇಳ್ತಾರೆ. ಈಗ ಇಷ್ಟು ಸ್ಪಷ್ಟವಾಗಿ ಅವರ ಚಿಂತನೆಯನ್ನು ಕೊಡುವ ಮೂಲಕ
ಕೆಟ್ಟ ಕೇರಿಗಳಲ್ಲಿ 10-12 ವರ್ಷ ಸಮಾನ ನೀರನ್ನು ಹಂಚಿಕೊಂಡು, ಅಂದರೆ ತಿನ್ನುವುದರಲ್ಲಿ ಸಿಕ್ಕಿ ಬೀಳ್ತದೆ ಹೇಳುವುದನ್ನು ಒಪ್ತಾರವರು. ಬಾವಿ ಒಂದೇ ಅಂತ ಹೇಳಿದ ತಕ್ಷಣ ನೀರು ಒಂದೇ ಅಂತ ಹೇಳಿದರೆ ಏನಾಯಿತು ಅಂದರೆ ಎಲ್ಲ ಒಂದೇ ಬಗೆ ಆಯಿತು ಅಂತ ಅರ್ಥ. ಸಂಕ್ರಾಂತಿಗೆ ಕಾರಣ ಶುದ್ಧತೆಯನ್ನು ಕಾಪಾಡುವುದೇ ನೀರಿನಿಂದ. ಸ್ನಾನಕ್ಕಾಗಲಿ, ಜಪಕ್ಕಾಗಲಿ, ಊಟಕ್ಕಾಗಲಿ ಎಲ್ಲಕ್ಕೂ ನೀರು ಬೇಕೇ ಬೇಕು. ಆಹಾರ ತಯಾರು ಮಾಡಲಿಕ್ಕೆ ನೀರು ಬೇಕಾಗ್ತದೆ, ಮೈಗೆ ಶುದ್ಧಿಗೋಸ್ಕರ ನೀರು ಬೇಕಾಗ್ತದೆ, ಪೂಜೆ ಪುನಸ್ಕಾರಗಳಿಗೆ ಆಚಮನಾದಿಗಳಿಗೆ ಒಳಗೆ ಕುಡಿಲಿಕ್ಕೆ ನೀರು ಬೇಕಾಗ್ತದೆ. ಹಾಗಾಗಿ ನೀರೇ ಒಂದೊಮ್ಮೆ ಸಾರ್ವತ್ರಿಕ ಆಗಿಬಿಟ್ರೆ ಪ್ರಯೋಜನ ಇಲ್ಲ. ನೋಡಿ, ಟ್ಯಾಂಕಿಯ ನೀರು ಎಲ್ಲ ಊರಿಗೆ ಒಂದೇ ಸಪ್ಲೈ ಹೇಳಿದರೆ ಅಂದ ಆ ಊರಿನಲ್ಲಿ ಇರುವುದು ಬೇಡ, ಆ ಊರಿನವರು ಯಾರು ಒಳ್ಳೆಯವರಲ್ಲ ಅಂತ ಹೇಳಿಬಿಟ್ಟು ಧಾರ್ಮಿಕವಾಗಿ ನೋಡಿಕೊಳ್ಳಿಕ್ಕೆ ನೀವು ಏನೇ ಅದರಿಂದ ಅಳಿಸಿಕೊಳ್ಳಿಕ್ಕೆ ಆಗ್ತದೆ ಹೇಳಿಕೊಳ್ಳಬಹುದು, ಆದರೆ ಈ ಗೆರೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಮತ್ತೊಂದು ಮಾತು ಹೇಳ್ತಾರೆ ಭೀಷ್ಮರು, ಯದೇಕರಾತ್ರೇಣ ಕರೋತಿ ಪಾಪಂ ಕೃಷ್ಣಂ ವರ್ಣಂ ಬ್ರಾಹ್ಮಣ ಸೇವಮಾನ. ಸಂಸ್ಕಾರ ಇಲ್ಲದವನ ಜೊತೆಯಲ್ಲಿ ಒಂದು ರಾತ್ರಿ ಕೂತ್ಕೊಂಡು ಕೆಟ್ಟ ಕೆಲಸ ಮಾಡಿದ್ರು, ಇದ್ದು ಬಿಟ್ರು, ಅವನು ಮತ್ತೆ ಒಂದು ರಾತ್ರಿಯ ಜೊತೆಯ ಸಹವಾಸದಿಂದಾಗಿ ಅವನು ಇದ್ದು ಬಿಟ್ರೆ ಅವನು ವಾಸ್ತವವಾಗಿ ಇರುವುದು, ಒಟ್ಟಿಗೆ ತಿರುಗುವುದು, ಸ್ಥಾನ ಆಸನಾಭ್ಯಾಂ ವಿಹರನ್ ವ್ರತೀ ಸಹ ತ್ರಿಭಿರ್ವರ್ಷೈಹಿ ಶಮೇದಾತ್ಮಪಾಪಂ. ಅವನು ಮಾಡಿದ ತಪ್ಪಿಗೆ ಅವನು ಪರಿಮಾರ್ಜನೆ ಮಾಡಿಕೊಡಬೇಕಾದ್ರೆ 3 ವರ್ಷ ಬೇಕು ಅಂತ ವ್ರತ ನಿಯಮ ನಿಷ್ಠೆಯಲ್ಲಿದ್ದುಕೊಂಡು. ಒಂದು ದಿನ ಒಬ್ಬನಲ್ಲಿ ಸಂಸ್ಕಾರ ಇಲ್ಲದವನಲ್ಲಿ ಕೆಟ್ಟವನ ಜೊತೆಯಲ್ಲಿ ಏನೋ ಹೆಂಡವೋ ಹಂಡೆಯೋ ಕುಡಿತಾನೋ ಪಡಿತಾನೋ ಅಂಥವನ ಜೊತೆಯಲ್ಲಿ ಒಂದು ದಿನ ಒಟ್ಟಿಗೆ ಹೋಗಿದ್ದಾನೆ, ಒಟ್ಟು ತಿರುಗಿದ್ದಾನೆ, ಒಟ್ಟಿಗೆ ಕೂದಿದ್ದಾನೆ, ಇಷ್ಟ ಆಗಿದ್ರೆ ಅವನನ್ನು ಪರಿಮಾರ್ಜನೆ ಮಾಡಿಕೊಳ್ಳಬೇಕಾದ್ರೆ ಮತ್ತು 3 ವರ್ಷ ಒದ್ದಾಡಬೇಕವ. ವ್ರತ ನಿಯಮನಿಷ್ಠನಾಗಿ ಬರಬೇಕು, ಸುಮ್ಮನೆ ಅಲ್ಲ, ಪ್ರತ್ಯೇಕ ಇರುವ ಪ್ರಶ್ನೆ ಅಲ್ಲ. ಹಾಗಾಗಿ ಒಂದು ಸಣ್ಣ ಸಣ್ಣ ತಪ್ಪಿಗೆ 100 ವರ್ಷಗಳ ಕಷ್ಟಪಾಡುಗಳಿವೆ. ಇದು ನಾನು 3 ಹೇಳಿದ್ದು, 100 ಅಲ್ಲ, 3, 1, 2, 3 ವರ್ಷ. ಅದು 3 ವರ್ಷ ಆದರೂ ಬಹಳ ಕಷ್ಟದ ವಿಷಯ ಅಲ್ಲ. 3 ದಿನ ಕೂತ್ಕೊಳ್ಳಿ ಪ್ರತ್ಯೇಕ ಮಾಡಿಯವ. ಅದನ್ನು ಸಾಮಾನ್ಯವಾಗಿ ಅಂಥವರ ಸಹವಾಸವನ್ನು ಮಾಡಲಿಕ್ಕಿಲ್ಲ. ದೈವಿಕವಾದ ವಿಷಯಗಳಲ್ಲಿ ನೆಲೆಗೊಳ್ಳದವರು, ವೈಷ್ಣವ ಪ್ರಜ್ಞೆಯನ್ನು ಮಾಡಿಕೊಳ್ಳದವರು, ವೇದ ನಿಂದಕರು, ಇವರನ್ನೆಲ್ಲ ಅತ್ಯಂತ ದೂರ ಇಡಬೇಕು. ಮತ್ತು ಸುಳ್ಳು ಹೇಳುವ ವಿಷಯದಲ್ಲಿ ಒಂದು 5 ಕಳೆದ ಬಾರಿ ಇನ್ನೊಮ್ಮೆ ಅದನ್ನು ವಿದುರನ್ನು ತಿಳಿಸಿಕೊಟ್ಟಿದ್ದ. ನ ನರ್ಮಯುಕ್ತಂ ಅನೃತಮ್ಮಿನಸ್ತಿ ನ ಸ್ತ್ರೀಷು ರಾಜನ್ ನ ವಿವಾಹಕಾಲೇ ಪ್ರಾಣಾತ್ಯೆ ಸರ್ವ ಧನಾಪಹಾರೇ ಪಂಚ ಅನೃತಾನ್ಯಾಹು ಅಪಾತಕಾನಿ. ಸುಳ್ಳು ಹೇಳುವುದು ಸರಿಯಾ ತಪ್ಪ ಕೇಳಿದರೆ 5 ಕಡೆಯಲ್ಲಿ ಸರಿ, ಮತ್ತೆಲ್ಲ ಕಡೆ ತಪ್ಪು ಅಂತ ಹೇಳಿಕೊಳ್ಳುವ ಹಾಗೆ ಮಾತು ಬರ್ತದೆ. ತಮಾಷೆಗೋಸ್ಕರ ಹೇಳಬಹುದು, ಅದು ಪಾಪ ಅಲ್ಲ. ಸುಳ್ಳು ಹೇಳಿದ್ದೆ, ನಾನು ತಮಾಷೆಗಾಗಿ ಹೇಳಿದ್ದು ಮಾರಾಯ. ಅಲ್ಲಿ ಹೋಗುವಾಗ ಎಲ್ಲರಿಗೂ ಸಹ ಮಾವಿನ ಹಣ್ಣು ಕೊಡ್ತಾರೆ. ಅದೆಂಥದ್ದು ಚಿನ್ನದ ಮಾವಿನ ಹಣ್ಣು ಅಂತ. ಹೌದಾ ಅಂತ ಇವೆಲ್ಲ ಕಚ್ಚೆಲ್ಲ ಕಚ್ಚಿಕೊಂಡು ಓಡಿದ್ದವ ಪಾಪ. ಅದರಲ್ಲಿ ಹೋಗುವಾಗವ ಹಳಾದಿ ಕಲರಿನದ್ದು ಮಾವಿನ ಹಣ್ಣು ಇಟ್ಟಿದ್ದಾನೆ ಅಷ್ಟೆ. ಅದನ್ನು ಚಿನ್ನ ಅಂತ ಹೇಳು, ಸುವರ್ಣ ಆಮ್ರ ಹಣ್ಣು ಇವತ್ತು ತಿಳ್ಕೊಂಡದ್ದು ಚಿನ್ನದ್ದೇ ಅಂತ. ಅದು ಚಿನ್ನದ ಬಣ್ಣ. ಏನು ಮಾಡುವ ಈಗ? ಪ್ರಯೋಜನ ಆಗಲಿ. ಕಚ್ಚಿಕೊಂಡು ಓಡಿದ್ದೇ ಅಂತವನು. ನೀನು ಸುಳ್ಳು ಹೇಳಿದಿ, ಮಹಾಪಾಪ ಬರ್ತದೆ, ನಿನಗೆ ಆಮ್ರಲೋಕ ಸಿಗ್ತದೆ, ತಪ್ತಾಮ್ರಲೋಕ. ಅದು ಸಹ ಬಂಗಾರದ ಬಣ್ಣದಾಗಿ ನಿಮಿ ಉರಿಯುತ್ತಿರುವ ಮಾವಿನ ತೋಪಿನಲ್ಲಿ ನಿನ್ನನ್ನು ಹಾಕ್ತಾರೆ. ಹಾಗೇನಿಲ್ಲ ಆಮ್ರಲೋಕ ಇರ್ತದೆ, ಆಮ್ರವನ ಎಲ್ಲ ಉಂಟು, ಅಂಥದ್ದೆಲ್ಲ ಇಲ್ಲ, ಅಂಥದ್ದೆಲ್ಲ ಆಗುದು. ಇದು ಸುಳ್ಳು ಹೇಳಿದ್ದೇನು ಪ್ರಯೋಜನ ಇಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ತಮಾಷೆ ಹೊತ್ತಿನಲ್ಲೆಲ್ಲ ಸುಳ್ಳು ಹೇಳಿದ್ರಿಂದ ಮಹಾಪಾಪ ಬರ್ತದೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ನ ಸ್ತ್ರೀಷು ರಾಜನ್, ಹೆಂಗಸರಲ್ಲಿ ಸುಳ್ಳು ಹೇಳಬಹುದಂತೆ, ಅದೇನು ದೊಡ್ಡ ತಪ್ಪ ಆಗುವುದಿಲ್ಲ. ಯಾಕೆಂದರೆ ಏನಾದರೂ ಬಚಾವಾಗಬೇಕಲ್ಲ ಮತ್ತೆ ಅಲ್ಲಿಂದ ಆ ದಿವಸದ ಮಟ್ಟಿಗೆ ಅಂತ. ನ ವಿವಾಹ ಕಾಲೆ, ಮದುವೆ ಹೊತ್ತಿನಲ್ಲಿ ಸುಳ್ಳು ಹೇಳಿದ್ದು ದೊಡ್ಡ ಸಂಗತಿ ಅಲ್ಲ. ಅದು ಒಟ್ಟು ಈಗ ಒಂದು ಮದುವೆ ಆಗಿ ಹೋಗಲಿ ಮತ್ತೆ ಸಮ ಆಗ್ತಾರೆ ಅವರು ಏನೋ ನೆಲೆಯಲ್ಲಿ. ಕೆಲವೊಮ್ಮೆ ಹೇಳಬೇಕಾಗ್ತದೆ, ಹೇಳುವುದನ್ನು ತಪ್ಪಿಸ್ಲಿಕ್ಕಿಲ್ಲ ಅಂತ. ಮತ್ತೊಂದು ಪ್ರಾಣಾತ್ತಿ, ಸಾಯ್ತೇನೆ ಅಂದಾಗ ಸುಳ್ಳು ಹೇಳಬಹುದು. ಸರ್ವ ಧನಾಪಹಾರೆ, ಸರ್ವ ಸಂಪತ್ತು ತನ್ನದು ಅಪಹಾರ ಆಗಿ ಹೋಗ್ತದೆ ಹೇಳುವಾಗ ಪರವಾಗಿ. ದುಡ್ಡು ಕಳ್ಕೊಳ್ತಾನೆ ಹೇಳುವಾಗ ಸುಳ್ಳು ಹೇಳಿ ಏನಾದರೂ ಮಾಡಿ ಹೀಗೆ ಅಲ್ಲ. ಪಾಪದ ಬಗ್ಗೆ ಹೇಳುವಾಗ ಇದನ್ನು ಮಾತು ಬಂತು. ಅವ್ರು ಹೇಳ್ತಾರೆ, ಒಳ್ಳೆ ಲೆಕ್ಕದಲ್ಲಿ ಕೆಲಸ ಮಾಡಬೇಕು. ಶ್ರದ್ಧದಾನ ಶುಭಾಂ ವಿದ್ಯಾಂ ಹೀನಾದಪಿ ಸಮಾಪನೀಯ. ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ನೋಡಿ. ಕೆಟ್ಟವನು ದೂರದಲ್ಲಿ ಇಡಬೇಕು ಅಂತ ಪ್ರಶ್ನೆ ಅಲ್ಲ. ಸಣ್ಣವನಲ್ಲಿಯೂ
ಹೀನನಲ್ಲಿಯೂ ಕಲೀಲಿಕ್ಕೆ ಒಳ್ಳೆಯ ವಿದ್ಯೆ ಇದ್ದರೆ ಕಲೀಲಿಕ್ಕೆ ಬೇಕು, ಹೋಗಿ ಕಲಿ. ಈಗ ಮಲದಲ್ಲಿದ್ದರೂ ಬಂಗಾರವನ್ನು ದೋಚಲಿಕ್ಕೆ ಹೋಗುದಿಲ್ವಾ? ಕೊಚ್ಚೆಯಲ್ಲಿದ್ದರೂ ದುಡ್ಡನ್ನು ತೆಗೆಯುವುದಿಲ್ವಾ? ಹಾಗೆ ಕಸ ತೊಟ್ಟಿಯಲ್ಲಿ ಬಿದ್ದರೂ ಸಹ ಅವರವರ ಮೊಬೈಲ್ ಪರ್ಸಲ್ಲಿ ಇಕ್ಲಿಕ್ಕೆ ನೋಡ್ತಾರೆ. ಒದ್ದಾಟ ಒಳಗೆ ಹೋಗಿ ಹೇಳಿದ್ದು ಎಲ್ಲ ಮಾಡಲಿಕ್ಕೆ ಉಂಟ ಇಲ್ವೋ? ಹಾಗೆ ಕೆಟ್ಟವನಲ್ಲಿಯೂ ಅಸಂಸ್ಕೃತನಲ್ಲಿಯೂ ನೀಚನಲ್ಲಿಯೂ ಹೀನ ಜಾತಿಯವನಲ್ಲಿಯೂ ಒಂದೇ ಒಳ್ಳೆ ವಿದ್ಯೆಗಳಿದ್ರೆ ಕಲೀಲಿವುದು ತಪ್ಪಲ್ಲ. ಯಾಕೆ ವಿದ್ಯೆ ಉಳಿಸಬೇಕು, ಅದು ಬೆಳೀಬೇಕು. ಅದರ ಜ್ಞಾನಕ್ಕೋಸ್ಕರ ಏನು ಮಾಡಲಿಕ್ಕೆ ಉಂಟು ಒಳ್ಳೆ ಕೆಲಸ ಅಂದ್ರೆ ಶ್ರದ್ಧೆ ಪ್ರಧಾನ, ದುಡ್ಡು ಮಾಡಲಿಕ್ಕಲ್ಲ. ಹಾಗೆಯೇ ಹೆಣ್ಣಿನ ಬಗ್ಗೆ ಹೇಳುವಾಗಲೂ ಇವರು ಹೇಳ್ತಾರೆ, ಸ್ತ್ರೀರತ್ನಂ ದುಷ್ಕುಲಾಚಾಪಿ ವಿಷಾದಪ್ಯಮೃತಂ ಪಿಬೇತ್. ಕೆಟ್ಟ ಮನೆತನದಲ್ಲಿದ್ದರೂ ಸಹ ಹೆಣ್ಣನ್ನು ಪಡಿಲಿಕ್ಕೆ ಬರ್ತದೆ. ಅವಳು ಒಳ್ಳೆ ಆಗಿದ್ದರೆ ಅವಳು ಒಳ್ಳೆ ಅಂತ ಅರ್ಥ. ಮನೆತನದ ಬೆನ್ನ ಹಿಂದೆ ಹೋಗಿ ಇದು ಕೆಟ್ಟದಿದೆ ಸರಿ ಇಲ್ಲ ಆದರೆ ಅದು ಪ್ರಯೋಜನ ಇಲ್ಲ ಅಂತ ಅದನ್ನು ಆಗ್ತದೆ. ಹೇಗೆ ಅಂದರೆ ಔಷಧ ವಿಷಾದಪ್ಯಮೃತಂ ಪಿಬೇತ್ ಅಂತ. ಎಷ್ಟು ಕಹಿ ಇದ್ರು ಹಾಳಿದ್ರು ಅಲ್ಲಿ ಅಮೃತವನ್ನು ಹುಡುಕಿ ತೆಗಿಲಿಕ್ಕೆ ಉಂಟು. ವಿಷದಿಂದಲೂ ಅಮೃತ ತೆಗಿಲಿಕ್ಕೆ ಬರ್ತದೆ ಅಂತ ನೋಡಿ. ಅಮೃತ ವಿಷ ಆಗುವುದು ಹೌದು, ವಿಷದಲ್ಲಿ ಅಮೃತ ಪಡೀಲಿಕ್ಕೆ ಉಂಟು ಹೇಳ್ತಾರೆ, ಅದಾಗಲಿಕ್ಕೆ ಉಂಟು ಅಂತ. ಅದನ್ನು ಅದೂಷ್ಯಾಹಿ ಸ್ತ್ರೀಯ ಮತ್ತು ರತ್ನಂ ಅಪೈತ್ಯೇವ ಧರ್ಮತಃ. ಅದನ್ನ ಹೆಣ್ಣು ಹಾಳು ಅಂತ ಹೇಳಲಿಕ್ಕಿಲ್ಲ, ನೀರು ಮೈಲಿಗೆ ಅಂತ ತಿಳಿಸ್ಲಿಕ್ಕಿಲ್ಲ, ಅದರೊಟ್ಟಿಗೆ ದುಡ್ಡು ಅದು ಒಳ್ಳೆಯದಲ್ಲ ಅಂತ ಹೇಳಲಿಕ್ಕಿಲ್ಲ. ರತ್ನ ಅಂತ ಇಲ್ಲಿ ಹೇಳ್ತಾರೆ, ಮಣಿ ಅಂತ ರತ್ನ ಅಂತ. ಅದು ಆ ಕಾಲದಲ್ಲಿ ಅಥವಾ ಯಾವ ಕಾಲದಲ್ಲಿಯೂ ಅದು ಒಂದು ರೀತಿಯಿಂದ ಮೌಲ್ಯಯುತವಾದ ಸೊತ್ತು, ಬಾರ್ಟರ್ ಎಕ್ಸ್ಚೇಂಜಲ್ಲಿ ಬಂದಾಗೆ ದುಡ್ಡಿನ ಹಾಗೆ ದುಡ್ಡಿಗೆ ಇದು ಮೈಲಿಗೆ ಆಗುವುದಿಲ್ಲ, ಅದು ತಿರುಗ್ತಾ ಇರ್ತದೆ. ಅದರಂತೆ ನೀರು ಅದು ಹರಿದು ಸರಿಯಾಗ್ತದೆ. ಅವ ಮಿಂದ ಅಲ್ಲಿ ಅವ ಮುಟ್ಟಿದ, ಅದರಿಂದ ಈ ನದಿಯ ಹಾಳು ಅದೆಲ್ಲ ಇಲ್ಲ. ನದಿ ಪ್ರವಾಹತಃ ಅದು ಮೇಧ್ಯ ಒಳ್ಳೆ ಅಷ್ಟು, ಆದ್ದರಿಂದ ತೊಂದರೆ ಇಲ್ಲ. ಹರಿದು ಹೋಗಿ ಆಯ್ತು, ಹೆಣ್ಣು ಒಂದು ಹೋಯಿತು ಹೋಗಲಿ, ಮತ್ತೆ ನೀರು ತೆಗೀತು ಅಂಬಿಕೆಯಲ್ಲಿ ಆಗ್ತದೆ, ಅಲ್ಲಿ ಹೋಯ್ತು. ಹಾಗೆ ನೀರು ಯಾವತ್ತು ಶುದ್ಧವಾಗ್ತದೆ ಹರಿಯುವ ಮೂಲಕ, ಸೂರ್ಯನ ಕಿರಣ ಬೀಳುವ ಮೂಲಕ, ಅದು ಮತ್ತೆ ಮಳೆಯ ಮೂಲಕ ಶುದ್ಧ ಆಗ್ತದೆ. ಒಂದು ವರ್ಷ ಮೇಲಿಗೆ ಹೇಳಿ, ಬರುವ ವರ್ಷ ಈ ನೀರೇ ಬೇರೆ ಮಳೆಯೇ ಬೇರೆ. ಹಾಗಾಗಿ ಕಾಲದಲ್ಲಿ ಅದಕ್ಕೆ ಶುದ್ಧತೆಯನ್ನು ನೀರಿಗೆ ಹೇಳಲಿಕ್ಕಾಗ್ತದೆ. ಹಾಗೆ ಹೆಣ್ಣು ಸಹ ಅವಳು ಶುದ್ಧಳಾಗ್ತಾಳೆ, ಅವಳು ಶುದ್ಧಳೇ ಇದ್ದಾಳೆ. ಅವಳನ್ನು ಯಾವುದೋ ಮೂಲದ ಮೂಲಕ ಅಥವಾ ಯಾವುದೋ ನೆಲೆಯ ಮೂಲಕ ಅವಳನ್ನು ಹಾಳು ಅಂತ ಹೇಳಲಿಕ್ಕೆ ಹೋಗಬೇಡ ಅಂತ ಹೇಳಿದರು. ದುಡ್ಡಿಗೂ ಹಾಗೆ, ಅದು ಯಾವ ಸೋರ್ಸಲ್ಲಿ ಬಂತೋ ಯಾರಿಂದ ಬಂತೋ ಏನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಮತ್ತೆ ಪುನಃ ತಿರುಗುವಿಕೆ ಇದೆ, ಸಂಚಾರ ಇದೆ, ಚಕ್ರ ಭ್ರಮಣ ಇದೆ ಅದಕ್ಕೆ. ಆದ್ದರಿಂದ ಅದು ಮತ್ತೆ ಶುದ್ಧ ಆಗ್ತದೆ. ಮತ್ತು ಇನ್ನೂ ಯಾವುದೋ ಕೆಟ್ಟವನ ಕೈಲೋಗಿ ಮತ್ತೆ ಹಾಳಾಗ್ತದೆ, ಮತ್ತೆ ಪುನಃ ಅದು ಮಡಿ ಆಗ್ತದೆ. ಹೀಗಾಗಿ ಇವುಗಳನ್ನೆಲ್ಲ ಧರ್ಮ ಪ್ರಕಾರದಲ್ಲಿ ಒಳ್ಳೆಯದು ಅಂತ ತಿಳಿಸಿದ್ದಾರೆ. ಮತ್ತು ವೈಶ್ಯನೂ ಸಹ ಕೆಲವೊಮ್ಮೆ ಕ್ಷತ್ರಿಯನಂತೆ ಹೋರಾಟ ಹಾರಾಟಗಳಿಗೆ ಆಯುಧ ಹಿಡಿದು ಕೆಲಸ ಮಾಡಲಿಕ್ಕೆ ಬರ್ತದೆ. ವ್ಯಾಪಾರಗಳನ್ನು ಬಿಟ್ಟು ಮೇಲಿನ ಸ್ತರಕ್ಕೆ, ಕೆಳಗಿನ ಸ್ತರಕ್ಕೆ ಹಿಡಿಯುವುದು ಒಂದು ಉಂಟಲ್ಲ, ಮೇಲಿನವ ಕೆಳಗಿನ ಸ್ತರಕ್ಕೆ ಬರಬಹುದು ಅಲ್ಲಿಲ್ಲದೆ ಇದ್ದಾಗ. ಈಗೇನಾಗ್ತದೆ, ಕೆಳಗಿನವ ಮೇಲು ಸ್ತರಕ್ಕೆ ಹೋಗ್ಬೋದು, ಇಲ್ಲಿ ಹೋಗ್ಬೋದು. ವೈಶ್ಯ ಕ್ಷತ್ರಿಯನಾದದ್ದು ಉಂಟು. ಯಾವಾಗ ಅಂದರೆ ಗೋಬ್ರಾಹ್ಮಣ ಹಿತಾರ್ಥಂಚ ವರ್ಣಾನಾಂ ಸಂಕರೇಶು ಚ ವೈಶ್ಯ ಗೃಹೀತ ಶಸ್ತ್ರಾಣಿ ಪರಿತ್ರಾಣಾರ್ಥಮಾತ್ಮನಃ. ತನ್ನನ್ನು ತಾನು ಬಡಿಲಿಕ್ಕೆ ಬಂದಾಗ ಹೊಡಿಲಿಕ್ಕೆ ಬೇಡುವ ಅವನು. ಹೇಳುದು ದುಡ್ಡು ಕೊಡ್ತೇನೆ, ದುಡ್ಡು ಕೊಡು, ಮತ್ತೆ ಹೊಡಿತೇನೆ ಹೇಳಿದರೆ ಪೂರ ಕೊಟ್ಟಾಯಿತು, ಇನ್ನು ಹೊಡಿತೇನೆ ಹೇಳಿದರೆ ಅದಕ್ಕೇನು ಮಾಡೋದು, ನಾನು ಹೊಡಿತೇನೆ ಹೇಳಬೇಕು. ಅಂದರೆ ವೈಶ್ಯ ತನ್ನ ಬದುಕಿಗೋಸ್ಕರ ತನ್ನ ರಕ್ಷಣೆಗೋಸ್ಕರ ಆಯುಧ ಹಿಡಿಯುವುದರಲ್ಲಿ ಕ್ಷತ್ರಿಯನಾಗುವುದರಲ್ಲಿ ತಪ್ಪಿಲ್ಲ. ಹಾಗೆ ಮಾತ್ರ ಅಲ್ಲ, ಮೇಲಿನ ವಂಶದವರ, ಮೇಲಿನ ಜಾತಿಯವರ, ಎತ್ತರದ ವ್ಯಕ್ತಿಗಳ, ಜ್ಞಾನಿಗಳ, ತಿಳಿದವರ ರಕ್ಷಣೆಗೋಸ್ಕರ ಹೋರಾಡಲಿಕ್ಕೆ ಬರಬೇಕವ. ಬ್ರಹ್ಮವರ್ಗಕ್ಕೆ ಅನ್ಯಾಯ ಆಗ್ತದೆ ಅಂದಾಗ ವೈಶ್ಯವರ್ಗವು ಅವರ ರಕ್ಷಣೆಗೆ ನಿಲ್ಲಬೇಕು, ಅವರ ವಿರುದ್ಧ ಅಲ್ಲ. ವ್ಯಾಪಾರಿಗಳು ನಾವಿದ್ದೇವೆ ಹೇಳಬೇಕು, ಬಂದು ಉದ್ಯಮಿಗಳು ನಾವಿದ್ದೇವೆ ಹೇಳಬೇಕು ರಕ್ಷಣೆ. ದನಕ್ಕೆ ಅಪಚಾರ ಆಗ್ತದೆ ಅಂತಾದರೆ, ದನ ಕಡಿತಾರೆ ಅಂತಾದರೆ, ದನ ಇಲ್ಲ ಮಾಡ್ತಾರೆ ಅಂತಾದರೆ ಅದಕ್ಕೆ ವ್ಯಾಪಾರ ವರ್ಗದವರಿಂದ, ಉದ್ಯಮ ವರ್ಗದವರಿಂದ ವಿರೋಧವೇ, ಒಂದು ವಿಷಯವೇ. ಯಾಕೆಂದರೆ ಅವರು ಬದುಕುವುದೇ ಗೋವಿನಿಂದಲ್ಲ. ಕೃಷಿ ಗೋರಕ್ಷ ವಾಣಿಜ್ಯಂ ಎನ್ನುವುದು ವೈಶ್ಯಕರ್ಮ ಅಲ್ವಾ. ವ್ಯಾಪಾರಿಗಳಿಗೆ ಹೈನು ಇದೆ, ಆನಂತರ ತುಪ್ಪ ಇತ್ಯಾದಿಗಳು ಬರ್ತಾವೆ, ಅದರೊಟ್ಟಿಗೆ ಯಜ್ಞೋಪಯೋಗಿಯಾಗಿ ದ್ರವ್ಯಗಳನ್ನು ಸಂಪಾದನೆ ಮಾಡಿ ಕೊಡಲಿಕ್ಕೆ ಆಗ್ತದೆ. ಅದನ್ನ ವೈಶ್ಯರು ಹೊರಗಿನಿಂದ ನೋಡಿಕೊಂಡ್ರೂ ಸಹ ಪಶುಗಳ ಮೇಲಿನ ಆಗತಕ್ಕ ದೌರ್ಜನ್ಯವನ್ನು ತಪ್ಪಿಸಲಿಕ್ಕೂ ಶಸ್ತ್ರ ಹಿಡಿಬಹುದು. ಇನ್ನೂ ಒಂದು ಹೇಳ್ತಾರೆ ಅವರು,
ದೇಶವೊಂದೊಮ್ಮೆ ವರ್ಣ ವಿಭಾಗಗಳಲ್ಲಿ ಸಾಂಕರ್ಯವನ್ನು ಪಡೆದು ಹಾಳಾಗ್ತಾ ಇದ್ರೆ ಮತ್ತೆ ಪುನಃ ಧರ್ಮಸ್ಥಾಪನೆಯನ್ನು ವೈಶ್ಯರು ಮಾಡುವ. ವರ್ಣಾನಂ ಸಂಕರೇಶು ಯದ್ವಾ ತದ್ವಾ ಒಂದಕ್ಕೊಂದು ಜಾತಿಯಲ್ಲಿ ಆಶ್ರಮದಲ್ಲಿ ಎಲ್ಲ ಮಿಶ್ರ ಆಗ್ತಾ ಇದೆ ಹೇಳಿದರೆ ಅದನ್ನು ತಪ್ಪಿಸಲು ಸರಿ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಇಡೀ ಲೋಕದಲ್ಲಿಯೇ ವರ್ಣ ಸಾಂಕರ್ಯ ಬಂದಿದೆ ಅಂದಾಗಿ ನಾನು ವೈಶ್ಯ ಅಂತ ಹೇಳಿಕೊಂಡು ಕೂತ್ರೆ ಅವನು ಸಂಕೃತನಾಗಿ ಕ್ಷತ್ರಿಯನಾಗಿರ್ಬೋದು ಹಿಂದೆ. ಅದು ಅಂತಹ ಸಂದರ್ಭಗಳಿದ್ದರೆ ಅವನು ಹೌದಾಗಿದ್ದರೆ ಅವನು ಕ್ಷತ್ರ ಸ್ವೀಕಾರ ಮಾಡಬಹುದು. ಒಟ್ಟಾರೆ ರಾಜ್ಯವನ್ನು ಕಾಪಾಡಲು ಬೇಕಾದಂತೆ ಅವನು ವರ್ತಿಸಬೇಕು ಅಂತ. ಮತ್ತು ಈ ಪಂಚ ಮಹಾಪಾಪಗಳು ಉಂಟಲ್ಲ, ಇವುಗಳ ಬಗ್ಗೆ ಒಂದು ಮಾತು ಹೇಳುತ್ತಾರೆ ಪ್ರಾಯಶ್ಚಿತ್ತದ ವಿಷಯದಲ್ಲಿ. ಪಂಚಮಹಾಪಾಪ ನಮಗೆ ಗೊತ್ತಿದೆ, ಅದು ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ದೊಡ್ಡವರ ಹೆಂಡತಿಯರನ್ನು ಕೆಡಿಸುವಂಥ ಕತೆ, ಜೊತೆಯಲ್ಲಿ ಇವರೊಟ್ಟಿಗೆ ಸೇರುವಂಥದ್ದು, ಕುಡಿದವರ ಜೊತೆಯಲ್ಲಿ, ಹೊಡೆದವರ ಜೊತೆಯಲ್ಲಿ, ಕದ್ದವರ ಜೊತೆಯೆಲ್ಲ ಸೇರಿಬಿಡುವಂಥದ್ದು. ಮತ್ತು ಗದಿ ವಿಷಯದಲ್ಲಿ ಸುಮಾರು ಮಾತನ್ನು ಹೇಳ್ತಾರೆ ಭೀಷ್ಮರು. ಇರಲಿ, ಇದು ಪಂಚಮಹಾಪಾಪಗಳು ಸಾಮಾನ್ಯವಾಗಿ ಜಪ ಮಾಡುವವರಿಗೆಲ್ಲ ಬ್ರಹ್ಮಹತ್ಯ, ಶಿರಸ್ಕಂಚ, ಸ್ವರ್ಣಸ್ಥೆ, ಭುಜದ್ವಯಂ ಅಂತ ಪಾಪಪುರುಷನ ಬಗ್ಗೆ ಮಾತಾಡುವಾಗ ಗೊತ್ತೇ ಇರ್ತದೆ. ನಾನು ಸುಮಾರಾಗಿ ಸಂಧ್ಯಾ ಸಮೀಕ್ಷೆಯಲ್ಲಿ ಇದರ ಬಗ್ಗೆ ಆಚೀಚೆ ಗೆರೆಗಳನ್ನು ಹಾಕಿದ್ದೇನೆ. ಕುಡಿಯುವುದಷ್ಟೇ ಅಲ್ಲ, ದೇವರು ನಾನು ಹೇಳುವುದು ಕುಡಿದ ಹಾಗೆ ಅಂತೆಲ್ಲ ಮಾತುಗಳನ್ನು, ಪ್ರಮಾಣಗಳನ್ನು ಹಾಕಿದ್ದೇನೆ. ಹಾಗೆ ಬ್ರಹ್ಮಹತ್ಯೆ ಅಂದರೆ ಯಾರೋ ಒಬ್ಬನ ತಲೆ ಕಡಿಯುವುದಲ್ಲ, ಒಬ್ಬನನ್ನು ನಿಂದೆ ಮಾಡಿದರೆ ತಲೆ ಕಳೆದಾಗಿ ಎನ್ನುವ ಅರ್ಥ ಬರುವ ಹಾಗೆ ಇದೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡಿದ್ದೇನೆ. ಪಂಚಮಹಾಪಾತಕಗಳಿಗೆ ನೇರವಾಗಿ ಕುಡಿದ, ಹೊಡೆದ, ಕದ್ದ ಅಂತವನಿಗೆ, ಹಳೆ ಮಾಡಿದ ಅಂತವನಿಗೆ ನಿಜವಾಗಿ ಪ್ರಾಯಶ್ಚಿತ್ತ ಇಲ್ಲ, ಧರ್ಮಶಾಸ್ತ್ರವರು ಹೇಳುವುದಿಲ್ಲ. ಮತ್ತೆ ಅವನು ಆರಾಮಾಗಿರುವುದು ಇಲ್ಲ ಅಂತ ಹೇಳಲಿಲ್ಲಲ್ಲ, ಅವನ ಸಾವೇ ಅವನಿಗೆ ಕತೆ ಕೊನೆ. ಅವನು ತನ್ನ ಪಾಡಿಗೆ ತಾನು ಮಾಡಿಕೊಳ್ಳಬೇಕದು ತಪ್ಪನ್ನು ಪ್ರಾಯಶ್ಚಿತ್ತವಾಗಿ. ಸ್ವನಿರ್ದೇಶ್ಯಾನಿ ಮನ್ಯಂತೆ ಪ್ರಾಣ ತೇ ಪ್ರಾಣಾಹ ಇತಿ ಧಾರಣ. ಸ್ವನಿರ್ದೇಶ್ಯಾನಿ ಮನ್ಯಂತೆ, ಯಾರೋ ಇನ್ನೊಬ್ಬರು ನಿರ್ದೇಶ ಮಾಡಲಿಕ್ಕಿಲ್ಲ, ಉಪದೇಶ ಮಾಡಲಿಕ್ಕಿಲ್ಲ, ಅವರೇ ತಮಗೆ ತಾವು ಮಾಡಿಕೊಂಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ. ಏನು ವ್ಯವಸ್ಥೆ? 3 ಹೊತ್ತು ಊಟ ಮಾಡೋದಲ್ಲ, ಮತ್ತೆ 3 ದಿನಕ್ಕೊಮ್ಮೆ ಊಟ ಮಾಡೋದು. ಹಾಗೆ ಒಟ್ಟು ಪ್ರಾಣ ಹೋಗುವ ಹಾಗೆ ಏನುಂಟು ಅದನ್ನು ಮಾಡಿ ಅಷ್ಟು. ಕೆಲವು ಕಡೆಗೆಲ್ಲ ಸೀದಾ ಬಿಸಿಲು, ಮಳೆ, ಗಾಳಿ, ಚಳಿ ಎನ್ನದೆ ನಡ್ಕೊಂಡು ಹೋಗುವುದನ್ನು ಹೇಳಿಬಿಟ್ಟಿದ್ದಾರೆ. ಎಲ್ಲಿ? ಮರುಭೂಮಿಯಲ್ಲಿ ಬೀಳುವವರೆಗೆ ಹೋಗುದವ, ಕೈಯಲ್ಲೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕುಂಟವ, ಮತ್ತೆ ಜನಕ್ಕೆ ತಿಳಿಸಿ ಹೋಗ್ಲಿಕ್ಕುಂಟು, ತಿಳ್ಕೊಂಡು ಹೋಗ್ಲಿಕ್ಕುಂಟು, ನಾನು ಅನ್ಯಾಯ ಮಾಡಿದವ ಹೇಳಿಕೊಳ್ಳಿಕ್ಕುಂಟಿಲ್ಲ. ಇಂಥದ್ದೆಲ್ಲ ಬಹಳಷ್ಟು ಕಠೋರವಾಗಿರತಕ್ಕಂಥ ಶಿಕ್ಷೆಗಳನ್ನೆಲ್ಲ ಧರ್ಮಶಾಸ್ತ್ರಜ್ಞರು ಹೇಳಿಬಿಟ್ಟಿದ್ದಾರೆ. ಯಾಕೆ ಮಾಡಬಾರ್ದು ಜನ ತಪ್ಪನ್ನು ಅಂತ ಹೇಳಿ, ಅವರಿಗೆ ಶಿಕ್ಷೆ ಆಗಬೇಕು ಅಂತಲ್ಲ, ಅಂಥ ಶಿಕ್ಷೆ ಆಗ್ತದೆ ಎನ್ನುವ ನೆಲೆಯಲ್ಲಿ ಯಾವುದು ನಡೆಸಬಾರದು ಎನ್ನುವ ಎಚ್ಚರದಲ್ಲಿ. ಹೇಗೆ ಶಂಕರಕಿತರ ಕಥೆಯಲ್ಲಿ ತೋಳು ಕಡಿಲಿಲ್ಲ ರಾಜ ಕದ್ದದ್ದಕ್ಕೆ, ಅವನಿಗೆ ತೋಳು ಬಂತು, ಯಾವುದರ ರಿವರ್ಸ್ ಸಿಕ್ಕಿತ್ತು ನಮಗೆ, ಅದು ಮುಖ್ಯ ಅಲ್ಲ. ಶಿಕ್ಷೆ, ಅದರಿಂದ ಶಿಕ್ಷಣ ನಮಗೆ ಮುಖ್ಯ. ಅದನ್ನು ತಾನೇ ಮಾಡಿಕೊಳ್ಳಬೇಕು, ಪ್ರಾಣ ಹೋಗುವವರೆ ಕೆಲಸವರೆ. ಮತ್ತೆ ಅನಿರ್ದೇಶ್ಯಾನಿ ಮನ್ಯಂತೆ ಅಂತ, ಇದಕ್ಕೆ ಹೀಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಹೇಳಲಿಕ್ಕೆ ಬರುವುದಿಲ್ಲ ಸರಿಕಟ್ಟಲ್ಲಿ. ಆದ್ದರಿಂದ ಅವನು ಸಾಯುವುದರಲ್ಲೇ ಕೊನೆ. ಹಾಗೆ ಸಾಯಬೇಕು, ಹೀಗೆ ಸಾಯಬೇಕು ನಮಗಿಲ್ಲ. ಅವನು ಹೋಗಲಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಸಾಯಲಿ, ತೀರ್ಥದಲ್ಲಿ ಬಿದ್ದು. ಮಾಡಿದ ತಪ್ಪಿಗೆ ಅವನಿಗೆ ಅರ್ಥ ಆಗಿದ್ದರೆ ತಪ್ಪು ಅಂತ ಸರಿ ಮಾಡಿಕೊಳ್ತಾನೆ. ನಾವೆಂತ ಹೇಳೋದು? ಪ್ರಾಯಶ್ಚಿತ್ತ ಕೊಡುವಷ್ಟು ಅವನಲ್ಲಿ ಯಾವುದೇ ರೀತಿಯಾದಂತಹ ಧರ್ಮ ಉಳಿಯಲಿಲ್ಲ. ಅವನೇ ಮಾಡಿಕೊಳ್ಳುವಂತೆ ಪ್ರಾಯಶ್ಚಿತ್ತಕ್ಕೆ ಪಂಚಮ ಅಂದರೆ ಕುಡಿಬಾರದು ಎನ್ನುವುದು ಅಷ್ಟು ಜೋರಿನ ಮಾತು. ಅದರಂತೆ ಹತ್ಯೆ ಮಾಡಬಾರದು ತಿಳಿದವರದ್ದು ಎನ್ನುವುದೇ ಅಷ್ಟೇ ಕಡಕಿನ ಗೆರೆಗಳು. ಅವ್ರ ಜೊತೆಯಲ್ಲಿ ಸೇರಬಾರ್ದು ಎನ್ನುವುದಾಗಿ. ಮತ್ತು ಸೇರಿದರೆ ಹೇಳುವ, ಎಷ್ಟು ಸಮಯ ಆಯಿತು ನೀವು ಸೇರಿ, ಏನು ನಿಮಗೆ ಅಂತ ಕೊಳ್ಳಿಕೊಂಡು ನಾವು ನಿಮ್ಮ ಜಾತಕ ವಿಮರ್ಶೆ ಮಾಡಿ ಹೇಳುತ್ತೇವೆ ಅಂತ ಭೀಷ್ಮರು ಬಹಳ ಚೆನ್ನಾಗಿ ಸೇರಿಕೊಂಡವರ ಕತೆ ಒಂದು ದೊಡ್ಡ ಸಂಗತಿ. ಯಾವಾಗ ಮಾಡಿದವರಿಗಿಂತ ಸೇರಿಕೊಂಡವರ ವ್ಯವಸ್ಥೆ ಏನು ಅಂತ. ಕುಡಿದ, ಆದರೆ ಕುಡಿಯುವರ ಜೊತೆಯಲ್ಲಿ ಇವ ಸೇರಿದ್ದಾನೆ, ಕುಡಿಲಿಲ್ಲ, ಎಂತ ಮಾಡೋದು? ಕುಡಿದವನಿಗೇನೋ ಗಮ್ಮತ್ತಾಗಿ ನೀವು ಅವನಿಗೆ ಮೆರವಣಿಗೆ ಮಾಡಿ ಪನಿಷ್ಮೆಂಟ್ ಕೊಟ್ರಿ, ಶಿಕ್ಷೆ ಕೊಟ್ರಿ. ಈಗ ಅವನೊಟ್ಟು ಸೇರಿಕೊಂಡವನ ಕತೆ ಏನಾಯಿತು? ಅವನಿಗೆ ಹೋಗ್ಬೇಕು ಒಟ್ಟಿಗೆ. ಅವನು ಕರಿತಾನೆ, ಇವನು ನನ್ನೊಟ್ಟಿಗೆ ಇವನಿದ್ದ, ಇನ್ನು ಕುಡಿಲಿಲ್ಲ, ಅವನು ಸಹವಾಸ ಮಾಡಿದ್ದ. ಅವಾದರೆ ಹೇಳ್ತಾನೆ, ಅವನು ನನ್ನೊಟ್ಟಿಗಿದ್ದ, ನನ್ನ ಫ್ರೆಂಡ್, ಹೋಗುವಾಗ ಅವನು ಬಂದಿದ್ದಾನೆ ಅಂತ. ಕದಿಯುವಾಗ ಅವನೊಟ್ಟಿಗೆ ಒಬ್ಬರು ಇರ್ತಾರೆ ಕೆಲವೊಮ್ಮೆ. ಅವ ಕದಿಲಿಲ್ಲ, ಕೊಲ್ಲುವಾಗ ಹೋಗ್ತಾನೆ, ಅವು ಕೊಲ್ಲಿಲ್ಲ, ಅದು ಇದ್ದ ಅಲ್ಲ, ಎಳಿಬೇಕಲ್ಲ ಅವನ ಸಾಕ್ಷಿಯಲ್ಲಿ. ಹಾಗಾಗಿ ಒಟ್ಟಿಗಿದ್ದವರ ಬಗ್ಗೆ ಸಹವಾಸ ಅಂತ ಅರ್ಥ ಅದಕ್ಕೆ.
ಇದರ ಬಗ್ಗೆ ಭೀಷ್ಮರು ಬಹಳ ಚಂದವಾದ ಮಾತನ್ನು ಹೇಳ್ತಾರೆ. ಮುಂದೆ ಅನೇಕ ಪ್ರಾಯಶ್ಚಿತ್ತಗಳ ಚಿಂತನೆಯನ್ನು ಇನ್ನೂ ಒಂದಿಷ್ಟು ಇದೆಲ್ಲ ಏನು ಹೇಳುವ ನಾವು ಬಿಡಿಸಿದ ಕೆಲವು ಶ್ಲೋಕಗಳು, ಮಾತುಗಳು, ಚಿಂತನೆಗಳು ಒಂದಕ್ಕೊಂದು ಸಹಜವಾಗಿ ಪೋಷಣೆಗೆ ಬರುವಷ್ಟು ದೊಡ್ಡ ಮಟ್ಟಿನ ಮಾಲೆ ಆಗುವಾಗಿಲ್ಲ. ಆದರೂ ಒಂದಕ್ಕೊಂದು ಏನೋ ಒಂದು ದೂರದಲ್ಲಿ ಸಂಬಂಧ ಇದ್ದಾಗೆ ಮಾತುಗಳು ಬಂದಿವೆ. ಇದನ್ನೆಲ್ಲ ಭೀಷ್ಮರು ಬಹಳ ಚಂದವಾಗಿ ಆಪದ್ಧರ್ಮಗಳು ಅನ್ನುವ ನೆಲೆಯಲ್ಲಿ ಈ ಗೆರೆಗಳಿಗೆ ಮೌಲ್ಯವನ್ನು ಕಟ್ಟಿದ್ದಾರೆ. ಆದಾಗಿ ಅವರು ಹೆಣ್ಣಿನ ಹೋಮ ಹವನಗಳಿಗೆ ನಿಷೇಧವನ್ನು, ರಜಸ್ವಲೆಯ ವ್ಯವಸ್ಥೆಯನ್ನೆಲ್ಲ ಹೇಳಲಿಕ್ಕೆ ಕಾರಣ. ಹಾಗಾಗಿ ಅಲ್ಲಲ್ಲಿ ಇರತಕ್ಕ ಚದುರಿದ ಕೆಲವು ಮಾತುಗಳನ್ನು, ಧರ್ಮಶಾಸ್ತ್ರದ ಕೆಲವು ಬಿಂದುಗಳನ್ನು ಮತ್ತು ಮುಖ್ಯವಾಗಿರತಕ್ಕ ನಮ್ಮ ಕರ್ಮಗಳನ್ನು, ಪಾಪದ ನೆಲೆಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗೆ ಇನ್ನು ಮುಂದಿನ ಕೆಲವು ಮಾತುಗಳು ಅವರದ್ದು ಚಿಂತನೆಗೆ ಬರಲಿಕ್ಕಿವೆ. ಅದನ್ನು ಮತ್ತೆ ಸೇರಿದಾಗಿ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.